ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ 2ನೇ ಅಧ್ಯಾಯವನ್ನ ಇವತ್ತು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. 2ನೆಯ ಅಧ್ಯಾಯದ ಹೆಸರು ಕೃಷ್ಣ ಸ್ಮರಣೆ. ಶ್ರೀಕೃಷ್ಣನ ಸ್ಮರಣೆಯ ಕುರಿತಾಗಿ ತಿಳಿಸುವಂತಹ ಅಧ್ಯಾಯ ಇದು. ಇಲ್ಲಿ ಉದ್ಧವನು ಹೇಗೆ ಶ್ರೀಕೃಷ್ಣನನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದಾನೆ ಅನ್ನೋದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಕಳೆದ 1ನೆಯ ಅಧ್ಯಾಯದಲ್ಲಿ ವಿದುರನು ಉದ್ಧವನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ. ಯಾದವರು ಮತ್ತು ಕೌರವರು ಅಂದ್ರೆ ಪಾಂಡವರು ಎಲ್ಲರೂ ಕೂಡ ಈಗ ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನ ವಿಚಾರಿಸಲಿಕ್ಕೋಸ್ಕರ ವಿದುರನು ಪ್ರತಿಯೊಬ್ಬರ ಬಗ್ಗೆಯೂ ಒಂದೊಂದು ಘಟನೆಗಳನ್ನ ನೆನಪು ಮಾಡಿಕೊಂಡು ಉದಾಹರಣೆ ಸಹಿತವಾಗಿ ಪ್ರಶ್ನೆ ಮಾಡಿದ್ದಾನೆ. ಈ ರೀತಿಯಾಗಿ ವಿದುರನು ಪ್ರಶ್ನೆಯನ್ನ ಮಾಡಿದಾಗ ಉದ್ಧವನು ಒಂದು ಕ್ಷಣ ಶ್ರೀಕೃಷ್ಣನ ಒಂದು ಸ್ಮರಣೆಯಲ್ಲಿಯೇ ತನ್ನನ್ನೇ ತಾನು ಮರೆತು ಬಿಡ್ತಾನೆ. ತಾನು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆಯಲ್ಲಿ ಲೀನನಾಗಿ ಹೋಗಿಬಿಡ್ತಾನೆ. ಹಾಗಾಗಿ ಸ್ವಲ್ಪ ಹೊತ್ತು ಉದ್ಧವ ಏನೂ ಕೂಡ ಮಾತನಾಡುವುದಿಲ್ಲ. ನಂತರ ಯಾವ ರೀತಿಯಾಗಿ ಆ ಉದ್ಧವನು ವಿದುರನಿಗೆ ಉತ್ತರವನ್ನ ಕೊಟ್ಟ ಅನ್ನೋದನ್ನ ಈಗ ನಾವು ಮೊದಲು ಶುಕಮುನಿಗಳು ಏನು ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ಶ್ರೀಮದ್ ಭಾಗವತದ 3ನೆಯ ಸ್ಕಂದದ 2ನೇ ಅಧ್ಯಾಯ. ಪುಸ್ತಕ ಇದ್ದವರು ದಯವಿಟ್ಟು ಪುಸ್ತಕವನ್ನ ತೆರೆಯಿರಿ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ 2ನೇ ಅಧ್ಯಾಯ ಕೃಷ್ಣ ಸ್ಮರಣೆ. ಓಂ ನಮೋ ಭಗವತೆ ವಾಸುದೇವಾಯ. ತೃತೀಯ ಸ್ಕಂದ ದ್ವಿತೀಯೋಧ್ಯಾಯ. ಶ್ರೀಶುಕ ಉವಾಚ ಇತಿ ಭಾಗವತ ಪೃಷ್ಟ ಕ್ಷತ್ರ ವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚೋತ್ಸೇಹ ಔತ್ಕಂಠ್ಯಾತ್ಮರೀತೇಶ್ವರಃ. ಔತ್ಕಂಠ್ಯಾತ್ ಸ್ಮಾರಿತ ಈಶ್ವರಃ ಅಂತ ಹೇಳ್ತಾರೆ ಇಲ್ಲಿ ಶುಕಮುನಿಗಳು ಹೇಳುವಂತಹದ್ದು. ಅವರು ಇಲ್ಲಿ ಉದ್ಧವನನ್ನ ಕುರಿತಾಗಿ ಹೇಳ್ತಾ ಇರುವಂತಹ ಮಾತು. ಏನು ಹೇಳ್ತಾ ಇದ್ದಾರೆ? ಅನುವಾದ: ಅತ್ಯಂತ ಪ್ರಿಯಕರನಾದ ಭಗವಂತನ ಅಂದ್ರೆ ಶ್ರೀಕೃಷ್ಣನ ಸಂದೇಶಗಳನ್ನು ಹೇಳುವಂತೆ ಮಹಾನ್ ಭಕ್ತ ಉದ್ಧವನನ್ನು ವಿದುರನು ಕೇಳಿದನು. ಆದರೆ ಶ್ರೀಕೃಷ್ಣನ ಸ್ಮರಣೆ ಮಾತ್ರದಿಂದಲೇ ತೀವ್ರವಾಗಿ ತಲ್ಲಣಗೊಂಡ ಉದ್ಧವನಿಗೆ ತಕ್ಷಣ ಉತ್ತರ ಕೊಡಲಾಗಲಿಲ್ಲ. ಉದ್ಧವ ಒಂದೇ ಸಲಕ್ಕೆ ವಿದುರನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಉದ್ಧವನ ಒಂದು ವ್ಯಕ್ತಿತ್ವ ಆ ರೀತಿಯದ್ದು. ಉದ್ಧವ ಸಣ್ಣ ಹುಡುಗನಿರುವಾಗಲೇ ಶ್ರೀಕೃಷ್ಣನ ಒಬ್ಬ ಶುದ್ಧ ಭಕ್ತ.
ಆತನು ಕೃಷ್ಣನ ನಿತ್ಯ ಪಾರ್ಷದನಾಗಿದ್ದಾನೆ. ಅವನು ಸದಾಕಾಲ ಕೃಷ್ಣನ ಲೀಲೆಯಲ್ಲಿಯೇ ಇರುವವನು. ಶ್ರೀಕೃಷ್ಣನು ಎಲ್ಲಿಯೆಲ್ಲ ತನ್ನ ಲೀಲೆಗಳನ್ನು ಮಾಡ್ತಾನೋ ಆಗ ಉದ್ಧವನು ಕೂಡ ಆತನ ಜೊತೆಯಲ್ಲಿ ಇರ್ತಾನೆ. ಆದ್ರಿಂದ ಆ ಉದ್ಧವ ಎಷ್ಟು ಒಂದು ಶ್ರೇಷ್ಠನಾದಂತಹ ಭಕ್ತ ಅನ್ನುವುದನ್ನ ತಿಳಿಸ್ಲಿಕ್ಕೆ ಈ ಮೊದಲ 6 ಶ್ಲೋಕಗಳಲ್ಲಿ ನಮಗೆ ಇಲ್ಲಿ ಶುಕದೇವ ಗೋಸ್ವಾಮಿಗಳು ತಿಳಿಸಿಕೊಡ್ತಾ ಇದ್ದಾರೆ. ಈ ಔತ್ಕಂಠ್ಯ ಅನ್ನುವಂತಹ ಪದವನ್ನ ನಾವು ಈ ಹಿಂದೆ ನೋಡಿದ್ದೇವೆ. ಶ್ರೀ ರೂಪ ಗೋಸ್ವಾಮಿಗಳು ರಚಿಸಿರುವಂತಹ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಈ ಒಂದು ಮಾತು ಬರ್ತದೆ, ಔತ್ಕಂಠ್ಯ ಅಂತ ಹೇಳಿದ್ರೆ. ಔತ್ಕಂಠ್ಯ ಅಂತ ಹೇಳಿದ್ರೆ ಏನು? ಉತ್ಕಟತೆ. ಆ ಒಂದು ಶ್ರೀಕೃಷ್ಣನ ಭಕ್ತಿ ಸೇವೆಯಲ್ಲಿ ಒಬ್ಬ ಭಕ್ತನಿಗೆ ಉತ್ಕಟವಾದಂತಹ ಆ ಒಂದು ಆಸೆ, ಅಥವಾ ತಾನು ಭಗವಂತನ ಸೇವೆಯನ್ನ ಮಾಡಬೇಕು, ಭಗವಂತನ ಆ ಒಂದು ಪ್ರೀತಿಗೆ ಪಾತ್ರನಾಗಬೇಕು ಅನ್ನುವಂತಹ ಉತ್ಕಟವಾದ ಇಚ್ಛೆ, ಅದನ್ನೇ ಔತ್ಕಂಠ್ಯ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಆ ಔತ್ಕಂಠ್ಯ ಇದು ಭಾವಭಕ್ತಿಯ ಲಕ್ಷಣವಾಗಿದೆ. ಭಾವಭಕ್ತಿಯ ಲಕ್ಷಣಗಳನ್ನ ತಿಳಿಸುವಾಗ ಈ ಮಾತನ್ನ ಹೇಳ್ತಾರೆ. ಕ್ಷಾಂತಿರ್ ಅವ್ಯರ್ಥ ಕಾಲತ್ವಂ ವಿರಕ್ತಿ ಮಾನಶೂನ್ಯತಾ ಆಶಾಬಂಧ ಸಮುತ್ಕಂಠ ನಾಮಗಾನೇ ಸದಾ ರುಚಿ ಆಸಕ್ತಿಸ್ತದ್ಗುಣಾಖ್ಯಾನೆ ಪ್ರೀತಿಸ್ತದ್ವಸತಿ ಸ್ಥಳೇ. ಈ ರೀತಿಯಾಗಿ ರೂಪ ಗೋಸ್ವಾಮಿಗಳು ಈ ಭಾವಭಕ್ತಿಯ ಲಕ್ಷಣಗಳನ್ನು ತಿಳಿಸುವಾಗ ಅಲ್ಲಿ ಸಮುತ್ಕಂಠ ಅನ್ನುವಂತಹ ಒಂದು ಮಾತು ಬರ್ತದೆ. ಆ ಸಮುತ್ಕಂಠ, ಅದಕ್ಕೆ ಉದ್ಧವನು ಒಂದು ಉದಾಹರಣೆಯಾಗಿದ್ದಾನೆ. ಔತ್ಕಂಠ್ಯ, ಶ್ರೀಕೃಷ್ಣನ ಸೇವೆಯನ್ನು ಪಡೆಯಲು ಉತ್ಕಟವಾದಂತಹ ಇಚ್ಛೆ ಅಥವಾ ಒಂದು ಲೋಭ, ತಾನು ಭಗವಂತನ ಸ್ನೇಹವನ್ನು ಸಂಪಾದಿಸಬೇಕು ಅನ್ನುವಂತಹ ಒಂದು ಪ್ರೀತಿ, ಲೋಭ ಅಥವಾ ಇಚ್ಛೆ, ಇದನ್ನ ಔತ್ಕಂಠ್ಯ ಅಂತ ಹೇಳಿ ಕರೀತಾರೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ ರೂಪ ಗೋಸ್ವಾಮಿಗಳು ಇದಕ್ಕೆ ಬಿಲ್ವಮಂಗಲ್ ಠಾಕೂರರ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಈ ಔತ್ಕಂಠ್ಯ ಅನ್ನುವಂಥದ್ದು ನಾವು ನಮ್ಮ ಭಕ್ತಿಯಲ್ಲಿ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಶಸ್ಸನ್ನ ಪಡಿಬೇಕು ಅಂತಾದ್ರೆ ಅದಕ್ಕೆ ನಾವು ತೆರಬೇಕಾದಂತಹ ಒಂದು ಬೆಲೆ, ಅದನ್ನ ಔತ್ಕಂಠ್ಯ ಅಂತೇಳಿ ಕರೀತಾರೆ. ಹೀಗೆ ಉದ್ಧವನು ಈಗಾಗಲೇ ಆ ಒಂದು ಸ್ತರದಲ್ಲಿ ಇದ್ದಾನೆ. ಮುಂದುವರಿಸ್ತಾ, ಯಾ ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ತಸ್ನೈ ಐಚ್ಛತ್ ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. ಅವನು ಅಂದರೆ ಉದ್ಧವನು ಶೈಶವ ಅವಸ್ಥೆಯಿಂದಲೂ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ಮಗ್ನನಾದವನು. 5 ವರ್ಷದ ಬಾಲಕನಿದ್ದಾಗಲೇ, ಅಂದ್ರೆ ಇಲ್ಲಿ ಪಂಚಹಾಯನೋ ಅಂತ ಹೇಳಿದ್ದಾರೆ, ಶ್ರೀಕೃಷ್ಣನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ತನ್ಮಯನಾಗಿದ್ದನೆಂದರೆ ತಾಯಿಯು ಉಪಹಾರಕ್ಕೆ ಕರೆದರೂ ಅವನು ಉಪಹಾರ ಮಾಡಬಯಸುತ್ತಿರಲಿಲ್ಲ. ತಾಯಿ ಊಟಕ್ಕೆ ಅಥವಾ ಉಪಹಾರಕ್ಕೆ ಬೆಳಗ್ಗೆ ಕರೆದ್ರೆ ಉದ್ಧವ ಅದು ಯಾವುದರಲ್ಲೂ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಯಾಕಂದ್ರೆ ಕೃಷ್ಣನ ಆ ಒಂದು ಕೃಷ್ಣನ ರೀತಿಯ ಒಂದು ರೂಪದ ಬೊಂಬೆ, ಅಥವಾ ನಾವು ಶ್ರೀ ವಿಗ್ರಹದ ಆರಾಧನೆ ಅಂತ ಹೇಳಬಹುದು, ಆ ಭಗವಂತನ ರೂಪ, ಅದನ್ನ ಪೂಜಿಸುವಂತಹದ್ದು. ಅದರಲ್ಲಿ ಉದ್ಧವನು ಎಷ್ಟೊಂದು ತನ್ಮಯನಾಗಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಬೇರೆ ಏನೂ ಕೂಡ, ಯಾವುದರಲ್ಲಿಯೂ ಕೂಡ ಅವನಿಗೆ ಆಸಕ್ತಿಯು ಇರುವುದಿಲ್ಲ. ಅಂತಹ ಒಂದು ಶ್ರೇಷ್ಠನಾದಂತಹ ಭಕ್ತ ಉದ್ಧವನಾಗಿದ್ದಾನೆ. ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಅವನು ಶ್ರೀಕೃಷ್ಣನ ರೂಪದ ಬೊಂಬೆಗಳೊಂದಿಗೆ ಆಟವಾಡುತ್ತಿದ್ದನು. ಬೊಂಬೆಗಳಿಗೆ ಉಡುಪು ತೊಡಿಸಿ ಊಟ ಮಾಡಿಸಿ ಅವುಗಳನ್ನು ಪೂಜಿಸುತ್ತಿದ್ದನು. ನಾವು ಕೂಡ ಭಗವಂತನ ವಿಗ್ರಹದ ಆರಾಧನೆಯನ್ನ ಮಾಡುವಾಗ ಭಗವಂತನಿಗೆ ನಾನಾ ರೀತಿಯಾದಂತಹ ವಸ್ತ್ರಗಳನ್ನ, ಆಭರಣಗಳನ್ನ ತೊಡಿಸ್ತೇವೆ, ಅಭಿಷೇಕವನ್ನ ಮಾಡಿ ಅವನನ್ನ ಶೃಂಗರಿಸ್ತೇವೆ, ಆಮೇಲೆ ಆತನಿಗೆ ನೈವೇದ್ಯವನ್ನ ಮಾಡ್ತೇವೆ. ಇದೆಲ್ಲವನ್ನು ಕೂಡ ಆ ವಿಗ್ರಹದ ಆರಾಧನೆಯಲ್ಲಿ ಬರುವಂತಹದ್ದು. ಉದ್ಧವನು ತನ್ನ ಬಾಲ್ಯದಿಂದಲೇ ಈ ಎಲ್ಲದನ್ನು ಕೂಡ ಮಾಡ್ತಾ ಇದ್ದ. ಹಾಗೆ ಪ್ರಭುಪಾದರು ಇನ್ನಷ್ಟು ವಿಚಾರಗಳನ್ನ ಇಲ್ಲಿ ತಿಳಿಸ್ತಾರೆ. ಹೇಗೆ ಒಂದು ಭಗವದ್ಭಕ್ತರ ಮನೆಯಲ್ಲಿ ಹುಟ್ಟುವಂತಹ ಮಗುವಿಗೆ ಈ ಎಲ್ಲಾ ಸಂಸ್ಕಾರಗಳು ತನ್ನಿಂದ ತಾನಾಗಿಯೇ ಬರ್ತದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ತಂದೆ ತಾಯಿಗಳು ಪ್ರತಿನಿತ್ಯ ಭಗವಂತನ ಸೇವೆಯನ್ನ ಮಾಡುವುದು, ಜಪ ಮತ್ತೆ ಶಾಸ್ತ್ರಗಳ ಅಧ್ಯಯನ ಹಾಗೂ ಭಜನೆ ಇತ್ಯಾದಿಗಳಲ್ಲಿ ಪ್ರತಿನಿತ್ಯ ತೊಡಗಿದ್ರೆ ಮಕ್ಕಳು ಕೂಡ ಅದನ್ನ ಸಹಜವಾಗಿಯೇ ಕಲಿತಾರೆ. ಅಂತಹ ಒಂದು ಕುಟುಂಬದಲ್ಲಿ ಯಾವ ಮಗು ಜನ್ಮವನ್ನ ತಳೀತದೋ ಆ ಮಗುವಿಗೂ ಕೂಡ
ಭಗವಂತನ ಭಕ್ತಿಯನ್ನ ಮಾಡುವಂತಹ ಅವಕಾಶ ಸುಲಭವಾಗಿ ಲಭ್ಯವಾಗ್ತದೆ. ಭಗವದ್ಗೀತೆಯ 6ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶುಚಿನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ. ಯಾವ ವ್ಯಕ್ತಿಗೆ ತನ್ನ ಹಿಂದಿನ ಜನ್ಮದಲ್ಲಿ ತನ್ನ ಭಕ್ತಿಯನ್ನು ಸಂಪೂರ್ಣಗೊಳಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ವೋ ಆತನಿಗೆ ಭಗವದ್ಭಕ್ತರ ಮನೆಯಲ್ಲಿ ಅಥವಾ ಶ್ರೀಮಂತರ ಮನೆಯಲ್ಲಿ ಆ ಅವರಿಗೆ ಜನ್ಮವು ಬರ್ತದೆ. ಇನ್ನೂ ಹೆಚ್ಚು ಮುಂದುವರಿದಂತಹ ಭಕ್ತರಿಗೆ ಆಚಾರ್ಯರ ಮನೆಯಲ್ಲಿ ಜನ್ಮವನ್ನು ತಳೆಯುವಂತಹ ಒಂದು ಅವಕಾಶ ದೊರಕ್ತದೆ ಅಂತೇಳಿ ಹೇಳಿದ್ದಾರೆ. ಉದ್ಧವನು ಈಗಾಗಲೇ ಶ್ರೀಕೃಷ್ಣನ ನಿತ್ಯ ಸೇವಕ, ಶುದ್ಧ ಭಕ್ತ, ನಿತ್ಯ ಮುಕ್ತ ಭಕ್ತ. ಆದ್ರಿಂದ ಉದ್ಧವನು ಬಾಲ್ಯದಿಂದಲೇ ಆ ಶ್ರೀಕೃಷ್ಣನ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಪರೀಕ್ಷಿತ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾರೆ. ಪರೀಕ್ಷಿತ ಮಹಾರಾಜ ಸಣ್ಣ ಹುಡುಗನಿದ್ದಾಗ ಶ್ರೀಕೃಷ್ಣನ ಗೊಂಬೆಗಳೊಂದಿಗೆ ಆಟ ಆಡ್ತಾ ಇದ್ದ. ಹಾಗೆ ಕೊನೆಯದಾಗಿ ಪ್ರಭುಪಾದರು ಬರೀತಾರೆ, ನಮಗೆ ಈ ಅವಕಾಶವು ಅಂದ್ರೆ ಭಗವದ್ ಅನುಗ್ರಹದಿಂದ ನಮ್ಮ ತಂದೆ ತಾಯಿಗಳಿಂದ ನಮಗೆ ಈ ಅವಕಾಶವು ಪ್ರಾಪ್ತವಾಯಿತು ಮತ್ತು ನಮ್ಮ ಬದುಕಿನ ಪ್ರಾರಂಭ ಈ ತತ್ವವನ್ನೇ ಆಧರಿಸಿತ್ತು ಅಂತ ಹೇಳ್ತಾರೆ. ಅಂದ್ರೆ ಶ್ರೀಲ ಪ್ರಭುಪಾದರ ತಂದೆಯಾದಂತಹ ಗೌರಮೋಹನ್ ದೇ ಅವರು ಭಗವಂತನ ಆರಾಧನೆಯನ್ನ ಮಾಡುವಾಗ ಬಾಲಕನಾದಂತಹ ಅಭಯ್ ಚರಣ್ ಅಂದ್ರೆ ಶ್ರೀಲ ಪ್ರಭುಪಾದರು ನನಗೂ ಇದೇ ರೀತಿಯಾದಂತಹ ಮೂರ್ತಿ ಬೇಕು ಅಂತ ಹೇಳಿ ಕೇಳಿಕೊಳ್ತಾರೆ. ಹಾಗೆ ಅವರ ತಂದೆ ಕೊಡಿಸಿದಾಗ ಆ ಒಂದು ವಿಗ್ರಹದ ಆರಾಧನೆಯನ್ನ ಶ್ರೀಲ ಪ್ರಭುಪಾದರು ನಡೆಸಿಕೊಂಡು ಹೋಗ್ತಾರೆ. ಅವರು ಜಗನ್ನಾಥನ ರಥಯಾತ್ರೆ ಹೇಗೆ ನಡೀತದೋ ಅದೇ ರೀತಿಯಾಗಿ ಅವರ ಮನೆಯಲ್ಲಿಯೇ ಒಂದು ಸಣ್ಣ ರಥದಲ್ಲಿ ಜಗನ್ನಾಥನ ರಥಯಾತ್ರೆಯನ್ನ ನಡೆಸ್ತಾರೆ. ಮತ್ತೆ ಮುಂದಕ್ಕೆ ಪ್ರಪಂಚದಾದ್ಯಂತ ಆ ಒಂದು ಜಗನ್ನಾಥನ ರಥಯಾತ್ರೆಯನ್ನ ಅವರು ನಡೆಸಿದ್ದಾರೆ. ಈ ರೀತಿ ಆ ಉದ್ಧವನ ಒಂದು ವ್ಯಕ್ತಿತ್ವವನ್ನ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮೂರನೆಯ ಶ್ಲೋಕ. ಇನ್ನು ಉದ್ಧವನ ಹುಟ್ಟಿನ ಬಗ್ಗೆ ಹೇಳಬೇಕಾದ್ರೆ, ಉದ್ಧವ ಅವನು ಕೂಡ ಯಾದವ ಕುಲದಲ್ಲಿಯೇ ಜನಿಸಿರುವಂತಹ ವ್ಯಕ್ತಿ. ಆತನು ತುಂಬಾ ಬುದ್ಧಿವಂತನಾದ ವ್ಯಕ್ತಿ, ಶಾಸ್ತ್ರದ ಜ್ಞಾನವನ್ನ ಹೊಂದಿದ್ದಾನೆ, ಶ್ರೀಕೃಷ್ಣನ ಪರಮ ಭಕ್ತ, ಬಾಲ್ಯದಿಂದಲೇ ಭಗವಂತನ ಭಕ್ತನಾಗಿದ್ದಾನೆ. ಇದೇ ಉದ್ಧವನನ್ನ ಶ್ರೀಕೃಷ್ಣ ಒಮ್ಮೆ ವೃಂದಾವನಕ್ಕೆ ಕಳುಹಿಸಿದ್ದ. ವೃಂದಾವನದಲ್ಲಿ ತನ್ನ ಗೋಪಗೋಪಿಯರು ಅವರಿಗೆ ಒಂದು ಸಂದೇಶವನ್ನು ಕಳುಹಿಸಿ ಶ್ರೀಕೃಷ್ಣನು ಉದ್ಧವನಲ್ಲಿ ಕೊಟ್ಟು ಕಳುಹಿಸಿದ್ದ. ಆಗ ಉದ್ಧವನು ವೃಂದಾವನವಾಸಿಗಳು ಇನ್ನೂ ಎಷ್ಟು ಹೆಚ್ಚು ಆ ಒಂದು ಕೃಷ್ಣನ ಭಕ್ತಿಯನ್ನು ಹೊಂದಿದ್ದಾರೆ ಅನ್ನುವುದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಉದ್ಧವನೇ ಬಹಳ ಶ್ರೇಷ್ಠನಾದಂತಹ ವ್ಯಕ್ತಿ. ಅವನು ನಿತ್ಯ ಸೇವಕ, ಭಗವಂತನ ನಿತ್ಯ ಸೇವಕ. ಆದ್ರೂ ಕೂಡ ವೃಂದಾವನವಾಸಿಗಳ ಭಕ್ತಿ ಅದನ್ನು ಮೀರಿಸಿರುವಂತದ್ದು. ಯಾಕಂದ್ರೆ ಅವರಲ್ಲಿ ಐಶ್ವರ್ಯ ಭಾವ ಅನ್ನುವಂಥದ್ದು ಇರುವುದಿಲ್ಲ. ಹಾಗಾಗಿ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಉದ್ಧವನು ಹೇಳುವಂತಹ ಒಂದು ಪ್ರಾರ್ಥನೆ ಇದೆ. ಏನು ಅಂತ ಹೇಳಿದ್ರೆ, ಉದ್ಧವನು ವೃಂದಾವನದಲ್ಲಿ ತಾನೊಂದು ಹುಲ್ಲು ಅಥವಾ ಯಾವುದೋ ಒಂದು ಗಿಡವಾಗಿ ಹುಟ್ಟಬೇಕು ಮತ್ತು ಆ ವೃಂದಾವನ ವಾಸಿಗಳು ನಡೆದುಕೊಂಡು ಹೋಗುವಾಗ ಅವರ ಪಾದದ ಧೂಳಿಯು ನನಗೆ ತಾಗಬೇಕು ಅಂತ ಹೇಳಿ ಉದ್ಧವನು ಪ್ರಾರ್ಥನೆಯನ್ನ ಮಾಡಿಕೊಳ್ತಾನೆ. ಆಸಾಮಹೋ ಚರಣ ರೇಣುಜುಷಾಮಹಂ ಸ್ಯಾಂ ವೃಂದಾವನೇ ಕಿಮಪಿ ಗುಲ್ಮ ಲತೌಷಧೀನಾಂ ಯಾದುಸ್ಯಜಂ ಸ್ವಜನ ಮಾರ್ಯ ಪಥಂ ಚ ಹಿತ್ವಾ ಭೇಜುರ್ಮುಕುಂದ ಪದವೀಂ ಶ್ರುತಿಭಿರ್ಮೃಗ್ಯಾಂ. ಇದು 10ನೇ ಸ್ಕಂದದ 47ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕದಲ್ಲಿ ಬರುವಂತಹ ಮಾತು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಒಬ್ಬ ಹೆಂಗಸಿಗೆ ತನ್ನ ಪತಿಯನ್ನಾಗಲಿ ಗಂಡು ಮಕ್ಕಳು ಕುಟುಂಬದ ಇತರ ಸದಸ್ಯರನ್ನಾಗಲಿ ತೊರೆಯುವುದು ತುಂಬಾ ಕಷ್ಟ. ವೃಂದಾವನದ ಗೋಪಿಯರು ಹಾಗೆ ಸಂಪೂರ್ಣವಾಗಿ ತೊರೆದಿದ್ದಾರೆ. ವೇದಜ್ಞಾನದ ಮೂಲಕ ಅರಸಬೇಕಾದ ಮುಕುಂದ ಅಥವಾ ಕೃಷ್ಣನ ಪಾದಕಮಲಗಳಲ್ಲಿ ಆಶ್ರಯವನ್ನು ಪಡೆಯುವ ಸಲುವಾಗಿ ಅವರು ಆರ್ಯಧರ್ಮದ ಪಥವನ್ನೂ ತ್ಯಜಿಸಿದ್ದಾರೆ. ಆಹಾ, ಇಂತಹ ವೃಂದಾವನದ ಯಾವುದಾದರೊಂದು ಬಳ್ಳಿಯಾಗಿ, ಪೊದೆಯಾಗಿ, ಮೂಲಿಕೆಯಾಗಿ ಹುಟ್ಟಿ ಬರುವ ಅದೃಷ್ಟ ನನಗೆ ದೊರೆತರೆ ಸಾಕು. ಏಕೆಂದರೆ ಗೋಪಿಯರು ಅಲ್ಲೆಲ್ಲ ಓಡಾಡಿ ತಮ್ಮ ಚರಣಕಮಲಗಳ ಧೂಳಿಯಿಂದ ಈ ಸ್ಥಳವನ್ನು ಪಾವನಗೊಳಿಸಿದ್ದಾರೆ. ಈ ಶ್ಲೋಕವನ್ನ ಇನ್ನು ಚೈತನ್ಯ ಚರಿತಾಮೃತದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಇಲ್ಲಿ ವೃಂದಾವನವಾಸಿಗಳ ಆ ಒಂದು ಕೃಷ್ಣ ಪ್ರಜ್ಞೆ ಯಾವ ಹಂತದಲ್ಲಿತ್ತು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಉದ್ಧವನು ಶ್ರೀಕೃಷ್ಣನು ತನ್ನ ಅವತಾರ ಸಮಾಪ್ತಿ ಮಾಡಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ಉದ್ಧವನು ಶ್ರೀಕೃಷ್ಣನ ಜೊತೆಗಿದ್ದ.
ಉದ್ಧವ ಇನ್ನು ಮುಂದಕ್ಕೆ ಬರ್ತದೆ 4ನೇ ಅಧ್ಯಾಯದಲ್ಲಿ. ತಾನೂ ಕೂಡ ನಿನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿ ಕೃಷ್ಣನ ಹತ್ರ ಕೇಳಿದಾಗ ಆ ಕೃಷ್ಣನು ಉದ್ಧವನನ್ನ ಬದರಿಕಾಶ್ರಮಕ್ಕೆ ಕಳುಹಿಸಿಕೊಡ್ತಾನೆ. ಅಲ್ಲಿ ಬದರಿಕಾಶ್ರಮದ ಋಷಿಗಳಿಗೆ ನನ್ನ ಸಂದೇಶವನ್ನ ಕೊಡಬೇಕು ಅಂತ ಹೇಳಿ. ಹೀಗೆ ಗೋಪಿಯರಿಗೆ ಸಂದೇಶವನ್ನ ಕೊಡ್ಲಿಕ್ಕೆ, ಬದರಿಕಾಶ್ರಮದ ಋಷಿಗಳಿಗೆ ಸಂದೇಶವನ್ನ ಕೊಡ್ಲಿಕ್ಕೆ ಶ್ರೀಕೃಷ್ಣನು ಉದ್ಧವನನ್ನ ಬಳಸಿಕೊಂಡಿದ್ದಾನೆ. ಅಂದ್ರೆ ಉದ್ಧವನು ಶ್ರೀಕೃಷ್ಣನಿಗೆ ಅತಿ ಆಪ್ತನಾದಂತಹ ಭಕ್ತನಾಗಿದ್ದಾನೆ. ವಸುದೇವನ ಸಹೋದರ ದೇವಭಾಗ ಅಂತೇಳಿ ಆತನ ಮಗನೇ ಉದ್ಧವ. ಅಂದ್ರೆ ಕೃಷ್ಣನ ತಂದೆಯ ಸಹೋದರನ ಮಗ, ಒಂದು ರೀತಿ ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗ ಇದ್ದ ಹಾಗೆ. ಒಂದೇ ವಯಸ್ಸಿನವರು ಇಬ್ರು ಕೂಡ, ಉದ್ಧವ ಮತ್ತೆ ಶ್ರೀಕೃಷ್ಣ. ಈ ಶ್ರೀಕೃಷ್ಣನು ತಾನು ಅವತಾರ ಸಮಾಪ್ತಿ ಮಾಡಬೇಕಾದ್ರೆ ಉದ್ಧವನಿಗೆ ಬೋಧನೆಯನ್ನ ಕೊಟ್ಟಿದ್ದಾನೆ. ಅದನ್ನ ಉದ್ಧವ ಗೀತೆ ಅಂತೇಳಿ ಹೇಳ್ತಾರೆ. ಈ ಉದ್ಧವ ಗೀತೆಯನ್ನ ನಾವು 11ನೇ ಸ್ಕಂದದಲ್ಲಿ ತಿಳಿದುಕೊಳ್ತೇವೆ. ಈಗ ವಿದುರರು ಕೂಡ ಉದ್ಧವನಲ್ಲಿ ಅದೇ ಪ್ರಶ್ನೆಯನ್ನ ಕೇಳುವುದು. ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ, ಆತನು ನಿನಗೆ ಉಪದೇಶವನ್ನು ಕೊಟ್ಟಿದ್ದಾನೆ, ಹಾಗಾಗಿ ಆ ಉಪದೇಶವನ್ನು ನನಗೂ ತಿಳಿಸು ಅಂತ ಹೇಳಿ ಉದ್ಧವನಲ್ಲಿ ಕೇಳಿದಾಗ ಉದ್ಧವ ಹೇಳ್ತಾನೆ, ನಾನು ನಿಮಗಿಂತ ತುಂಬಾ ಸಣ್ಣವನು ವಯಸ್ಸಿನಲ್ಲಿ, ಹಾಗಾಗಿ ನನ್ನ ಜೊತೆ ಮೈತ್ರೇಯರು ಇದ್ರು, ಹಾಗಾಗಿ ಮೈತ್ರೇಯರಿಂದ ನೀವು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಮೈತ್ರೇಯರಿಂದ ಉದ್ಧವನು ಯಾವ ಒಂದು ಸಂದೇಶವನ್ನ ಕೇಳಿ ತಿಳ್ಕೊಳ್ತಾನೋ ಅದು ನಾವು ಈಗ ಮುಂದುವರಿಸ್ತಾ ಇರುವಂತಹ ಒಂದು ಅಧ್ಯಯನ. ಅದನ್ನು ನಾವು ಈಗ ತಿಳಿದುಕೊಳ್ತೇವೆ. ಆದರೆ ಮೂಲದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೇ ಹೇಳಿದಂತಹ ಮಾತು, ಅದನ್ನು ನೇರವಾಗಿ ನಾವು 11ನೇ ಸ್ಕಂದದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಅದನ್ನ ಉದ್ಧವ ಗೀತೆ ಅಂತ ಹೇಳಿ ಹೇಳ್ತಾರೆ. ಈ ಒಂದು ಉದ್ಧವ ಗೀತೆ ಅದು ಒಟ್ಟು 22 ಅಧ್ಯಾಯಗಳಲ್ಲಿ ಇವೆ. 11ನೇ ಸ್ಕಂದದ 7ನೇ ಅಧ್ಯಾಯದಿಂದ 29ನೇ ಅಧ್ಯಾಯದವರೆಗೆ ಒಟ್ಟು 22 ಅಧ್ಯಾಯಗಳು ಉದ್ಧವ ಗೀತೆಯನ್ನ ಹೊಂದಿದೆ. ಅದರಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಮೊದಲನೇದಾಗಿ ಆತ್ಮ ಮತ್ತು ಪರಮಾತ್ಮನ ಕುರಿತಾಗಿ, ಹಾಗೂ ಭಕ್ತಿ, ಜ್ಞಾನ, ವೈರಾಗ್ಯ, ಜ್ಞಾನ, ಮೋಕ್ಷ ಇತ್ಯಾದಿ ಧರ್ಮ, ಈ ವರ್ಣಾಶ್ರಮ ಧರ್ಮ ಇತ್ಯಾದಿಗಳ ಕುರಿತಾಗಿ ತಿಳ್ಕೊಳ್ತೇವೆ. ಹಾಗೆ ಅವಧೂತನ ಬಗ್ಗೆ, ಆವಂತಿ ಬ್ರಾಹ್ಮಣನ ಒಂದು ಕಥೆಯನ್ನ ತಿಳ್ಕೊಳ್ತೇವೆ. ಹಾಗೂ ಪಿಂಗಳನ ಕಥೆ, ಹಂಸಾವತಾರದ ಕಥೆ, ಐಲಗೀತ ಇತ್ಯಾದಿ ಅನೇಕ ವಿಚಾರಗಳನ್ನ ನಾವು ಉದ್ಧವ ಗೀತೆಯಲ್ಲಿ ಮುಂದಕ್ಕೆ 11ನೇ ಸ್ಕಂದದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಮುಂದುವರಿಸ್ತಾ 3ನೆಯ ಶ್ಲೋಕ. ಸಾ ಕಥಂ ಸೇವಯಾ ತಸ್ಯ ಕಾಲೇನ ಜರಸಂಗತಃ ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾದ್ ಭರ್ತು ಪಾದಾವನುಸ್ಮರನ್. ಉದ್ಧವ ಹೀಗೆ ಏಕಪ್ರಕಾರವಾಗಿ ಬಾಲ್ಯದಿಂದ ಭಗವಂತನ ಸೇವೆ ಮಾಡಿದನು. ವೃದ್ಧಾಪ್ಯದಲ್ಲೂ ಅವನ ಈ ಸೇವಾಭಾವವು ಕುಗ್ಗಲಿಲ್ಲ. ಭಗವಂತನ ಸಂದೇಶವನ್ನು ಕುರಿತು ಕೇಳಿದೊಡನೆಯೇ ಅವನಿಗೆ ಭಗವಂತನ ಸಕಲವು ನೆನಪಿಗೆ ಬಂತು. ಭಗವಂತನ ಆ ಒಂದು ಸೇವೆ ಏನಿದೆ ಅದರಲ್ಲಿ ದಣಿವು ಅನ್ನುವಂಥದ್ದು ಇರೋದಿಲ್ಲ. ನಿರಂತರವಾಗಿ ಭಕ್ತನು ಭಗವಂತನ ಸೇವೆಯನ್ನ ಮಾಡ್ತಾ ಇರ್ತಾನೆ. ನಾವು ಸಾಮಾನ್ಯವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನ ಮಾಡುವುದಿದ್ರೆ ಅದಕ್ಕೊಂದು ನಿವೃತ್ತಿ ಅಂತ ಇರ್ತದೆ. ನಾವೊಂದು 60 ವರ್ಷ ಆದ ನಂತರ ಜನರು ನಿವೃತ್ತಿಯನ್ನ ಪಡೆದುಕೊಳ್ತಾರೆ. ಆಮೇಲೆ ಅವರು ತಮ್ಮ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸ್ತಾರೆ. ಆಮೇಲೆ ಅವರು ಸಂಪಾದನೆಯನ್ನ ಮಾಡಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಭಗವಂತನ ಭಕ್ತಿ ಅಂತ ಹೇಳಿದ್ರೆ ಆ ರೀತಿಯಾಗಿ ಅಲ್ಲ. ಭಗವಂತನ ಭಕ್ತಿ ಅದು ಹೆಚ್ಚಾಗ್ತಾ ಹೋಗ್ತದೆ. ನಾವು ಹಿಂದೆ ಎಷ್ಟು ಮಾಡ್ತಾ ಇದ್ದೇವೋ ಅದಕ್ಕಿಂತ ಇನ್ನಷ್ಟು ಹೆಚ್ಚು ಹೆಚ್ಚು ಭಕ್ತಿಯನ್ನ ಮಾಡ್ತಾ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಹೋಗ್ತೇವೆ. ಅದರಲ್ಲಿ ದಣಿವು ಅನ್ನುವಂಥದ್ದು ವ್ಯಕ್ತಿಗೆ ಇರುವುದಿಲ್ಲ. ಹಾಗೆ ಉದ್ಧವನು ಕೂಡ, ಶ್ರೀಕೃಷ್ಣನು ಈ ಭೂಮಿ ಮೇಲೆ 125 ವರ್ಷಗಳ ಕಾಲ ಇದ್ದ ಅಂತ ಹೇಳ್ತಾರೆ. ಶ್ರೀಕೃಷ್ಣನದೇ ವಯಸ್ಸು ಉದ್ಧವನಿಗೂ ಕೂಡ, ಹಾಗಾಗಿ ಒಂದೇ ವಯಸ್ಸಿನವರು ಇಬ್ಬರು. ಅಷ್ಟೊಂದು ವರ್ಷಗಳ ಕಾಲ ಶ್ರೀಕೃಷ್ಣನ ಸೇವೆಯಲ್ಲಿದ್ರೂ ಕೂಡ ಉದ್ಧವನಿಗೆ ತಾನು ಮಾಡಿದ್ದು ಸಾಕು ಅಂತ ಹೇಳಿ ಅವನಿಗೆ ಅನ್ನಿಸುವುದಿಲ್ಲ. ಆ ಮುಪ್ಪು ಬಂದರೂ ಕೂಡ ಅವನ ಆ ಒಂದು ಭಕ್ತಿಗೆ ಮುಪ್ಪು ಬರುವುದಿಲ್ಲ. ಅದು ಇನ್ನೂ ಹೆಚ್ಚು ಹೆಚ್ಚಾಗಿ ಆಗ್ತಾ ಹೋಗ್ತದೆ. ಹಾಗೆ ನಾವು ಕೂಡ ನಮ್ಮ ಭಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಶ್ರೀಲ ಪ್ರಭುಪಾದರು ನಮಗೆ 16 ಸುತ್ತು ಜಪವನ್ನ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ಅದನ್ನ ಮಾಡಿ ಇನ್ನೂ ಹೆಚ್ಚು ಜಪವನ್ನ ಮಾಡಲಿಕ್ಕೆ ಸಮಯಾವಕಾಶವನ್ನ ಹೊಂದಿಸಿಕೊಂಡು ಇನ್ನೂ ಹೆಚ್ಚಿನ ಒಂದು ಜಪವನ್ನ ಮಾಡಲಿಕ್ಕೆ ನಾವು ಪ್ರಯತ್ನಿಸಬೇಕು. ಹೆಚ್ಚು ಹೆಚ್ಚು ಭಗವದ್ಗೀತೆಯನ್ನ ಓದುವುದು, ಭಾಗವತವನ್ನ ಓದುವಂಥದ್ದು, ತಿಳ್ಕೊಳ್ಳುವಂಥದ್ದು, ಭಗವಂತನ ಸೇವೆಯನ್ನ ಮಾಡುವಂಥದ್ದು, ಹೆಚ್ಚು ಹೆಚ್ಚು
ಭಕ್ತಿ ಕಾರ್ಯಗಳಲ್ಲಿ, ಭಕ್ತರ ಸಂಘದಲ್ಲಿ ಇರುವಂತಹದ್ದು, ಇದನ್ನ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಹೇಗೆ ಒಬ್ಬ ವ್ಯಾಪಾರಿ ತನ್ನ ಲಾಭಾಂಶವನ್ನ ಹೆಚ್ಚು ಮಾಡಲಿಕ್ಕೆ ನೋಡ್ತಾನೋ, ಹಾಗೆ ಒಬ್ಬ ಭಗವದ್ಭಕ್ತ ತನ್ನ ಭಗವಂತನ ಮತ್ತು ತನ್ನ ನಡುವೆ ಇರುವಂತಹ ಸಂಬಂಧವನ್ನ ಹೆಚ್ಚು ಗಟ್ಟಿಗೊಳಿಸ್ಲಿಕ್ಕೋಸ್ಕರ ಅವನು ಮಾಡ್ತಾ ಇರ್ತಾನೆ. ಈ ರೀತಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಇದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮೈತ್ರೇಯರ ಒಂದು ಮಾತನ್ನ ಕೇಳಿದಂತಹ ವಿದುರ, ಚಿತ್ರದಲ್ಲಿ ನೀವು ಕಾಣ್ತೀವಿ, ಶ್ರೀಕೃಷ್ಣನ ಪಾದವನ್ನ ಎಷ್ಟೊಂದು ಪ್ರೀತಿಯಿಂದ ಆತನು ತನ್ನ ಮುಖಕ್ಕೆ ಹೀಗೆ ಹಿಡಿದುಕೊಂಡಿದ್ದಾನೆ ಅಂತ ನಾವು ಕಾಣಬಹುದು. ಅಷ್ಟೊಂದು ಪ್ರೀತಿ ಪಾತ್ರನಾದಂತಹ ಉದ್ಧವ ಶ್ರೀಕೃಷ್ಣನಿಂದ ನೇರವಾಗಿ ಸಂದೇಶವನ್ನ ಪಡೆದಂತಹ ಭಗವಂತನ ಶುದ್ಧ ಭಕ್ತ. ಸಾಮುಹೂರ್ತಂ ಅಭೂತ್ ತೂಷ್ಣಿಂ ಕೃಷ್ಣ ಅಂಘ್ರೀ ಸುಧಯಾಭೃಶಂ ತೀವ್ರೇಣ ಭಕ್ತಿ ಯೋಗೇನ ನಿಮಗ್ನ ಸಾಧು ನಿವೃತ. ಕ್ಷಣಕಾಲ ಅವನು ಗಾಢ ಮೌನ ತಾಳಿದನು. ಅವನ ದೇಹ ನಿಶ್ಚಲವಾಯಿತು. ಭಕ್ತಿ ಸೇವೆಯ ಆನಂದ ಪರವಶತೆಯಲ್ಲಿ, ಭಗವಂತನ ಪಾದಪದ್ಮಗಳ ಸ್ಮರಣೆಯ ಅಮೃತದಲ್ಲಿ ಅವನು ಮೈಮರೆತನು. ಅವನು ಆ ಆನಂದ ಪರವಶತೆಯ ಆಳದಲ್ಲಿ ಮುಳುಗಿ ಹೋದಂತೆ ತೋರುತ್ತಿತ್ತು. ಅಷ್ಟ ಸಾತ್ವಿಕ ವಿಕಾರ ಅಂತ ಹೇಳ್ತಾರೆ. ಇದು ಭಗವಂತನಲ್ಲಿ ಅತಿಯಾದಂತಹ ಒಂದು ಸಂಪೂರ್ಣವಾದಂತಹ ಭಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿಯ ಶರೀರದಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು. ಇದನ್ನ ನಾವು ಬೇರೆ ಬೇರೆ ಗ್ರಂಥಗಳಲ್ಲಿಯೂ ಕೂಡ ಇದರ ವಿಚಾರವನ್ನ ತಿಳ್ಕೊಳ್ತೇವೆ. ಅಷ್ಟ ಸಾತ್ವಿಕ ವಿಕಾರ ಅಂತ ಹೇಳಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ಕುರಿತಾಗಿ ಕೇಳಿದಾಗ ಅಥವಾ ಶ್ರೀಕೃಷ್ಣನ ವೇಣುಗಾನವನ್ನ ಆಲಿಸಿದಾಗ ಅವರ ಶರೀರದಲ್ಲಿಯೂ ಇದೇ ರೀತಿಯಾದಂತಹ ಒಂದು ಲಕ್ಷಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಒಂದು ಮುಹೂರ್ತ ಕಾಲ ಉದ್ಧವನು ಏನು ಮಾತನಾಡಲಿಲ್ಲ ಹೇಳ್ತಾರೆ. ಒಂದು ಮುಹೂರ್ತ ಅಂತ ಹೇಳಿದ್ರೆ ಸುಮಾರು 48 ನಿಮಿಷ ಅಂತ ಹೇಳ್ಬೋದು. 48 ನಿಮಿಷಗಳ ಕಾಲ ಉದ್ಧವ ಏನನ್ನೂ ಮಾತನಾಡಲಿಲ್ಲ. ಕೇವಲ ಭಗವಂತನ ಸ್ಮರಣೆಯಲ್ಲಿಯೇ ಕುಳಿತು ಬಿಡ್ತಾನೆ. ಈ ಅಷ್ಟಸಾತ್ವಿಕ ವಿಕಾರಗಳು ಅವನ ಶರೀರದಲ್ಲಿ ವಿದುರನಿಗೆ ಕಾಣ್ತಾ ಇದೆ. ಆಗ ವಿದುರನು ಅರ್ಥ ಮಾಡಿಕೊಳ್ತಾನೆ, ಈ ಉದ್ಧವನು ಭಗವಂತನ ಎಷ್ಟೊಂದು ಶ್ರೇಷ್ಠನಾದಂತಹ ಭಕ್ತ ಅಂತ ಹೇಳಿ. ರೂಪಗೋಸ್ವಾಮಿಯವರು ಭಕ್ತಿರಸಾಮೃತ ಸಿಂಧುವಿನಲ್ಲಿಯೂ ಕೂಡ ಈ ವಿಚಾರವನ್ನ ತಿಳಿಸಿಕೊಡ್ತಾರೆ. ಭಕ್ತಿರಸಾಮೃತ ಸಿಂಧುವಿನಲ್ಲಿ 4 ವಿಭಾಗ ಇದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತೇಳಿ. ಇದು ದಕ್ಷಿಣ ಭಾಗದಲ್ಲಿ ಅಧ್ಯಾಯ 4ರಲ್ಲಿ 1ನೇ ಶ್ಲೋಕದಲ್ಲಿ ಬರುವಂತಹದ್ದು. ಸ್ತಂಭ ಸ್ವೇಧೋತ ರೋಮಾಂಚ ಸ್ವರಭೇದೋತ ಕಂಪಿತ ವೈವರ್ಣ್ಯಮಶ್ರು ಪ್ರಳಯ ಇತ್ಯಷ್ಟೌ ಸಾತ್ವಿಕ ಸ್ಮೃತ. ಇಲ್ಲಿ 8 ವಿಚಾರಗಳನ್ನ ಹೇಳಿದ್ದಾರೆ. ಮೊದಲನೇದು ಸ್ತಂಭ. ಸ್ತಂಭ ಅಂತ ಹೇಳಿದ್ರೆ ಚಲನೆ ಇಲ್ಲದೆ ನಿಂತು ಬಿಡುವಂಥದ್ದು. ಸ್ವೇದ, ಬೆವರುವುದು. ರೋಮಾಂಚ, ರೋಮಗಳು ನಿಮಿರಿಕೊಳ್ಳುವಂಥದ್ದು. ರೋಮಾಂಚ ಕಂಪಾಶ್ರು ತರಂಗ ಭಾಜೋ ವಂದೇ ಗುರು ಶ್ರೀ ಚರಣಾರವಿಂದಂ, ನಾವು ಗುರು ಅಷ್ಟಕದಲ್ಲಿ ಹಾಡ್ತೇವೆ. ಸ್ವರಭಂಗ, ಮಾತು ಗದ್ಗದವಾಗುವಂಥದ್ದು. ಕಂಪನ, ಶರೀರದಲ್ಲಿ ಕಂಪನವು ಕಾಣಿಸಿಕೊಳ್ಳುತ್ತದೆ. ವೈವರ್ಣ್ಯ, ಶರೀರದ ಬಣ್ಣ ಬದಲಾಗುವಂಥದ್ದು, ಅಂದ್ರೆ ಬಿಳುಚಿ ಹೋಗುವಂಥದ್ದು. ಅಶ್ರು, ಧಾರಕಾರವಾಗಿ ಕಣ್ಣೀರು ಸುರಿಯುವಂಥದ್ದು. ಪ್ರಲಯ ಅಂದ್ರೆ ಪ್ರಜ್ಞೆ ತಪ್ಪಿ ಬೀಳುವಂಥದ್ದು. ಇದು ಒಟ್ಟು ಅಷ್ಟಸಾತ್ವಿಕ ವಿಕಾರ ಅಂತ ಹೇಳಿ ಕರೀತಾರೆ. ಭಗವಂತನ ಶುದ್ಧ ಭಕ್ತರಿಗೆ ಇದು ಭಗವಂತನ ಕುರಿತಾಗಿ ಕೇಳಿದಾಗ ಈ ಒಂದು ಲಕ್ಷಣಗಳು ಕಾಣಿಸ್ತವೆ. ಭೌತಿಕವಾದಂತಹ ವ್ಯಕ್ತಿಗಳಿಗೂ ಕೆಲವೊಮ್ಮೆ ಈ ಒಂದು ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಯಾವಾಗ ಅಂತ ಹೇಳಿದ್ರೆ, ಈಗ ನಮಗೆ ನಮ್ಮ ಪ್ರೀತಿ ಭೌತಿಕವಾದಂತಹ ವಸ್ತುಗಳ ಮೇಲೆ ಇದೆ. ನಮಗೆ ಬಹಳ ಪ್ರೀತಿ ಪಾತ್ರರಾದವರನ್ನು ನಾವು ಕಳೆದುಕೊಂಡಾಗ, ಅಥವಾ ನಮ್ಮ ಯಾವುದಾದ್ರೂ ಒಂದು ಸಂಪತ್ತು ನಷ್ಟವಾಗಿ ಹೋದಾಗ, ಅಥವಾ ಯಾವುದಾದ್ರೂ ಆಘಾತಕರವಾದಂತಹ ಒಂದು ಸುದ್ದಿಯನ್ನು ನಾವು ಕೇಳಿದಾಗ, ಅಥವಾ ಅತ್ಯಂತ ಸಂತೋಷದಾಯಕವಾದಂತಹ ಒಂದು ಸಂದರ್ಭ ಒದಗಿ ಬಂದಾಗ ನಮ್ಮಲ್ಲಿಯೂ ಕೂಡ ಈ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹಾಗೂ ಕೆಲವೊಮ್ಮೆ ಭಗವಂತನ ವಿಚಾರಗಳನ್ನು ಕೇಳಿದಾಗಲೂ ಕೂಡ ನಮ್ಮಲ್ಲಿ ಈ ಒಂದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾದ್ರೆ ನಾವು ಕೂಡ ಉದ್ಧವನ ಹಂತದಲ್ಲೇ ಇದ್ದೇವಾ ಅಂತ ಹೇಳಿ ತಿಳ್ಕೊಳ್ಬಹುದಾ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ, ಉದ್ಧವನಿಗೆ ಭಗವಂತನ ಮೇಲೆ ಪ್ರೀತಿ ಇದೆ. ಭಗವಂತನ ವಿಚಾರವಾಗಿ ಕೇಳಿದಾಗ ಈ ಅಷ್ಟಸಾತ್ವಿಕ ವಿಕಾರಗಳು ಬರ್ತವೆ.
ಆದರೆ ಅವನಿಗೆ ಭೌತಿಕವಾದಂತಹ ವಸ್ತುಗಳನ್ನು ಕಳೆದುಕೊಂಡಾಗ ಈ ರೀತಿಯಾದಂತಹ ಲಕ್ಷಣಗಳು ಅವನಲ್ಲಿ ಕಾಣುವುದಿಲ್ಲ. ಅದು ಶುದ್ಧ ಭಕ್ತರ ಲಕ್ಷಣ. ಅವರಿಗೆ ಭೌತಿಕವಾದ ವಸ್ತುಗಳ ಮೇಲೆ ಆ ಒಂದು ಆ, ಅವಲಂಬನೆ ಇರುವುದಿಲ್ಲ. ಆದರೆ ನಮಗೆ ಭೌತಿಕವಾದ ವಸ್ತುಗಳ ಮೇಲೆಯೂ ಆಸಕ್ತಿ ಇರುತ್ತದೆ. ಮತ್ತು ಕೆಲವೊಮ್ಮೆ ಶುದ್ಧ ಭಕ್ತರ ಒಂದು ಸಂಘದಿಂದಾಗಿ ಆ ಒಂದು ಭಕ್ತಿಯ ಲಕ್ಷಣಗಳು ನಮ್ಮಲ್ಲಿಯೂ ಕೂಡ ಕಾಣಬಹುದು. ಆದರೆ ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಮನಸ್ಸು ಈ ರೀತಿಯಾದಂತಹ ಒಂದು ಲಕ್ಷಣಗಳನ್ನ ಕೃತಕವಾಗಿ ಸೃಷ್ಟಿಸ್ತದೆ. ನಾವೆಲ್ಲ ಓದಿರ್ತೇವೆ ಶಾಸ್ತ್ರದಲ್ಲಿ. ಆಗ ಆ ಒಂದು ಮನಸ್ಸು ಆ ಒಂದು ಲಕ್ಷಣಗಳನ್ನ ನಮ್ಮಲ್ಲಿ ತೋರಿಸುವಂತಹ ಒಂದು ಸಂದರ್ಭಗಳು ಇರ್ತವೆ. ಆಗ ನಾವು ಕೂಡ ಶುದ್ಧ ಭಕ್ತಿಯ ಒಂದು ಹಂತಕ್ಕೆ ಹೋಗಿದ್ದೇವೆ ಅಂತೇಳಿ ತಪ್ಪಾಗಿ ತಿಳಿದುಕೊಳ್ಳಬಾರದು. ನಮ್ಮ ಒಂದು ನಿಜವಾದಂತಹ ಲಕ್ಷಣ ಏನು ಅಂತ ಹೇಳಿ ನಾವು ಬೇರೆ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಗುರುತಿಸುವ ಮೂಲಕ, ಗಮನಿಸುವ ಮುಖಾಂತರವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆದ್ರೆ ಇಲ್ಲಿ ಉದ್ಧವನಲ್ಲಿ ಅಷ್ಟಸಾತ್ವಿಕ ವಿಕಾರವನ್ನ ವಿದುರನು ಕಾಣ್ತಾ ಇದ್ದಾನೆ. ಆ ವಿದುರನು ಉದ್ಧವನನ್ನ ನೋಡ್ತಾ ಇದ್ದಾನೆ. ಒಂದು ಮುಹೂರ್ತದ ನಂತರ ಉದ್ಧವ ವಿದುರನಿಗೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ. ಹಾಗೆ ಉತ್ತರವನ್ನ ಕೊಡುವಾಗ ಯಾವ ವಿಚಾರವನ್ನ ಹೇಳಬೇಕು? ಪ್ರಭಾಸ ಕ್ಷೇತ್ರದಲ್ಲಿ ಬಂದಾಗ ವಿದುರನಿಗೆ ಆಗ್ಲೇ ತಿಳಿದಿದೆ ಶ್ರೀಕೃಷ್ಣ ಅವತಾರವನ್ನು ಸಮಾಪ್ತಿ ಮಾಡಿದ್ದಾನೆ ಅಂತೇಳಿ. ಅದರ ವಿಚಾರವಾಗಿ ಉದ್ಧವ ಹೇಳಬೇಕು. ಆದರೆ ಉದ್ಧವ ನೇರವಾಗಿ ಶ್ರೀಕೃಷ್ಣನ ಅಂತರ್ಧಾನದ ವಿಚಾರವಾಗಿ ಹೇಳುವುದಿಲ್ಲ. ಅವನು ಶ್ರೀಕೃಷ್ಣನ ಆವಿರ್ಭಾವದಿಂದ ಪ್ರಾರಂಭಿಸ್ತಾನೆ. ಶ್ರೀಕೃಷ್ಣನು ಹೇಗೆ ಜನ್ಮವನ್ನ ತಳೆದ, ಅವನ ಜನ್ಮವು ಹೇಗೆ ನಮ್ಮ ಜನ್ಮದ ರೀತಿಯಲ್ಲಿ ಇಲ್ಲ, ಅವನು ಹೇಗೆ ಭಗವಂತನಿಂದ ಬೇರೆ, ಭಗವಂತನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹೇಗೆ ಬೇರೆಯಾಗಿದ್ದಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವಂತನ ಜನ್ಮ ಮತ್ತು ಕರ್ಮಗಳು ನಮ್ಮ ಕರ್ಮಗಳಂತೆ ಅಲ್ಲ, ನಮ್ಮ ಜನ್ಮದಂತೆ ಅಲ್ಲ ಅಂತ ಹೇಳಿ ಯಾರು ತಿಳ್ಕೊಳ್ತಾರೋ ಅಂತವರಿಗೂ ಕೂಡ ಈ ಪ್ರಪಂಚದಲ್ಲಿ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಈ ಶ್ರೀಕೃಷ್ಣನ ಜನ್ಮದಿಂದ ಉದ್ಧವನು ಪ್ರಾರಂಭ ಮಾಡ್ತಾನೆ. ಇಲ್ಲಿ ಮುಂದಿನ ಶ್ಲೋಕದಲ್ಲಿ 5 ಮತ್ತು 5ನೇ ಶ್ಲೋಕ, ಇದು 7ನೇ ಶ್ಲೋಕದಲ್ಲಿ ಬರುವಂತದ್ದು ಯಾದವರ ಅಂತ್ಯದಿಂದಾಗಿ ಅಂತ್ಯದ ವಿಚಾರ. ಈಗ 5ನೇ ಶ್ಲೋಕದಲ್ಲಿ ಶ್ಲೋಕವನ್ನು ನೋಡೋಣ, ಮತ್ತೆ ಮುಂದುವರಿಸೋಣ. ಪುಲಕೋದ್ಭಿನ್ನ ಸರ್ವಾಂಗೋ ಮುಂಚನ್ಮೀಲದೃಶ ಶುಚಃ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಸಂಪೂರ್ಣ ಆನಂದ ಪರವಶತೆಯಿಂದಾಗಿ ಉದ್ಧವನಲ್ಲಿ ಉಂಟಾದ ಸಕಲ ದಿವ್ಯ ಶಾರೀರಿಕ ಬದಲಾವಣೆಗಳನ್ನು ವಿದುರನು ಗಮನಿಸಿದನು. ಅವನು ಭಗವಂತನ ವಿರಹತಾಪದಿಂದ ಹೊಮ್ಮಿದ ಅಶ್ರುಗಳನ್ನು ತನ್ನ ಕಂಗಳಿಂದ ಒರೆಸಿಕೊಳ್ಳಲು ಪ್ರಯತ್ನಿಸಿದನು. ಹೀಗೆ ಉದ್ಧವನು ಭಗವಂತನ ಅಪಾರ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನವಾದದ್ದನ್ನು ವಿದುರನು ಅರ್ಥ ಮಾಡಿಕೊಂಡನು. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಭಕ್ತಿಯ 3 ರೀತಿಯ ಹಂತಗಳನ್ನ, 3 ಬೇರೆ ಬೇರೆ ಹಂತಗಳು ಯಾವುದು ಅನ್ನೋದನ್ನ ವಿವರಿಸ್ತಾರೆ. ಭಕ್ತಿಯಲ್ಲಿ ಮೊದಲನೇ ಹಂತ, ಈಗ ನಾವು ಏನು ಪ್ರಯತ್ನಿಸ್ತಾ ಇದ್ದೇವೆ, ಇದು ಮೊದಲನೇ ಹಂತ, ನಿಯಂತ್ರಕ ತತ್ವಗಳನ್ನ ಅನುಸರಿಸುವಂತಹದ್ದು. 2ನೇ ಹಂತ ಅಂತ ಹೇಳಿದ್ರೆ ಭಕ್ತಿ ಸೇವೆಯಲ್ಲಿ ನಿಶ್ಚಲ ಸ್ಥಿತಿಯನ್ನ ಪಡೆಯುವಂತಹದ್ದು, ಅಂದ್ರೆ ರಾಗಾನುಗ ಸಾಧನ ಭಕ್ತಿ ಅಂತ ಹೇಳ್ತೇವೆ. ಕೊನೆಯದಾಗಿ ದಿವ್ಯ ಶಾರೀರಿಕ ಅಭಿವ್ಯಕ್ತಿಗಳಿಂದ ತೋರುವ ಆನಂದ ಪರವಶತೆ, ಆ ಭಗವಂತನ ಕೃಷ್ಣ ಪ್ರೇಮವನ್ನ ಪಡೆದಿರುವಂತಹ ಒಂದು ಹಂತ. ಹೀಗೆ 3 ಹಂತಗಳಲ್ಲಿ ಭಕ್ತಿಯನ್ನ ಶ್ರೀಲ ಪ್ರಭುಪಾದರು ವಿವರಿಸ್ತಾ ಇದ್ದಾರೆ. ಮೊದಲನೆಯದು ನಿಯಂತ್ರಕ ತತ್ವಗಳನ್ನ ಪಾಲಿಸುವಂತಹದ್ದು ಶ್ರವಣ ಕೀರ್ತನಾದಿಗಳಿಂದ ಪ್ರಾರಂಭ ಆಗುವಂತಹದ್ದು. ಶ್ರವಣ ಕೀರ್ತನ ಸ್ಮರಣೆ ವಂದನ ಈ ರೀತಿ ನವವಿಧ ಭಕ್ತಿಯನ್ನ ಉದಾಹರಣೆಯನ್ನಾಗಿ ತಿಳಿಸಿಕೊಡ್ತಾರೆ. ಹಾಗೆ ರಾಗಾನುಗ ಸ್ಥಿತಿಗೆ ಬಂದಂತಹ ವ್ಯಕ್ತಿ ಅವನು ತನ್ನ ಭಕ್ತಿಯಲ್ಲಿ ಸ್ಥಿರವಾಗಿರ್ತಾನೆ, ದೃಢವಾಗಿ ಶ್ರದ್ಧೆಯನ್ನ ಹೊಂದಿರ್ತಾನೆ, ಕೃಷ್ಣನ ನಾಮದಲ್ಲಿ ರುಚಿಯು ಅವನಿಗೆ ಬೆಳೆದಿರುತ್ತದೆ, ಭಗವಂತನಲ್ಲಿ ಸಾಕ್ಷಾತ್ಕಾರವನ್ನು ಪಡೆದಿರ್ತಾನೆ. ಇದೆಲ್ಲವೂ ಆ ಒಂದು ರಾಗಾನುಗ ಸ್ಥಿತಿಯಲ್ಲಿ ವ್ಯಕ್ತಿಯು ಕಾಣುವಂತಹ ಒಂದು ಲಕ್ಷಣ. ಇನ್ನು ಕೃಷ್ಣ ಪ್ರೇಮವನ್ನ ಪಡೆದಂತಹ ವ್ಯಕ್ತಿ ಭಗವಂತನಲ್ಲಿ ಆ ಒಂದು 5 ರೀತಿಯಾದಂತಹ ರಸಗಳನ್ನ ಅವನು ವಿನಿಮಯ ಮಾಡಿಕೊಳ್ತಾನೆ. ಹಾಗೂ ಆ ಒಂದು ಹಂತದಲ್ಲಿ ಈ 3 ಗುಣಗಳಿಂದ 3 ಗುಣಗಳನ್ನ ಮೀರಿದಂತಹ ವ್ಯಕ್ತಿ ಭಗವಂತನಲ್ಲಿ
ಒಂದು ದಿವ್ಯವಾದಂತಹ ಸಂಬಂಧವನ್ನ ಹೊಂದಿರ್ತಾನೆ. ವಾತ್ಸಲ್ಯ, ಕೋಪ, ಆಪ್ತತೆ ಇಂತಹ ಲಕ್ಷಣಗಳು ಅವನಲ್ಲಿ ತೋರ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಈ ಎಲ್ಲಾ ಲಕ್ಷಣಗಳು ಇದ್ದವು ಅಂತ ಹೇಳಿ ಇಲ್ಲಿ ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. 6ನೇ ಶ್ಲೋಕ. ಮಹಾನ್ ಭಕ್ತನಾದ ಉದ್ಧವನು ಶೀಘ್ರದಲ್ಲೇ ಭಗವಂತನ ಧಾಮದಿಂದ ಮಾನವನೆಲೆಗೆ ಮರಳಿದನು. ಪೂರಸ್ಮರಣೆಯನ್ನು ಜಾಗೃತಗೊಳಿಸಿ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಸಂತೋಷ ಭಾವದಿಂದ ವಿದುರನನ್ನು ಉದ್ದೇಶಿಸಿ ಮಾತನಾಡಿದನು. ಉದ್ಧವ ಈ ಒಂದು ಭೌತಿಕ ಪ್ರಪಂಚದಲ್ಲಿದ್ರೂ ವೈಕುಂಠ ಲೋಕಕ್ಕೆ ಹೋಗಿದ್ದ ಆ ಒಂದು ಮನಸ್ಥಿತಿಯಲ್ಲಿ. ಈಗ ವಿದುರನ ಮಾತನ್ನ ಕೇಳಿದ ಮೇಲೆ ಮತ್ತೆ ಅವನು ಈ ಭೌತಿಕವಾದಂತಹ ಸ್ತರಕ್ಕೆ ಬರ್ತಾನೆ. ಆ ಒಂದು ಭಗವಂತನ ಧಾಮವಾದಂತಹ ದ್ವಾರಕೆಯಿಂದ ಮಾನವರ ಇಹಲೋಕಕ್ಕೆ ಉದ್ಧವ ಬರ್ತಾನೆ. ಪ್ರಭುಪಾದರು ಬರೀತಾರೆ, ಪರಿಶುದ್ಧ ಭಕ್ತನು ಮರ್ತ್ಯಲೋಕದಲ್ಲಿದ್ದರೂ ಭಗವಂತನ ಸಂಬಂಧದಿಂದಾಗಿ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿರುವನೇ ಹೊರತು ಬೇರೆ ಲೌಕಿಕ ಉದ್ದೇಶದಿಂದ ಅಲ್ಲ. ಭಗವಂತನ ಭಕ್ತರು ಎಲ್ಲೇ ಇದ್ರೂ ಅವರು ವೃಂದಾವನದಲ್ಲೇ ಇರ್ತಾರೆ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ವೃಂದಾವನವನ್ನ ಬಿಟ್ಟು ಎಲ್ಲಿಗೂ ಹೋಗ್ಲಿಲ್ಲ. ಅವರು ಇಡೀ ಪ್ರಪಂಚವನ್ನೇ ಸುತ್ತಿದ್ರು ಅವರು ವೃಂದಾವನವನ್ನು ತಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ರೂಪಗೋಸ್ವಾಮಿಗಳಿಗೂ ಕೂಡ ಈ ಮಾತನ್ನ ಹೇಳಿದ್ದಾರೆ. ಜೀವಿಯ ಸ್ಥಿತಿಗತಿಯ ಬದಲಾವಣೆಗಳನ್ನ, ವಿಶ್ವದಾದ್ಯಂತ ಜೀವಿಗಳು ಜನ್ಮಾಂತರವಾಗಿ ತಮ್ಮ ಕಾಮ್ಯಕರ್ಮದಿಂದ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಇವರಲ್ಲಿ ಕೆಲವರು ಪರಿಶುದ್ಧ ಭಕ್ತರ ಸಾಹಚರ್ಯದಿಂದ ಪ್ರಭಾವಿತವಾಗಬಹುದು. ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಭಕ್ತಿಲತಾ ಬೀಜ ಒಬ್ಬ ವ್ಯಕ್ತಿಯಲ್ಲಿ ಹೇಗೆ ಬೆಳೆಯುತ್ತದೆ ಅನ್ನುವುದನ್ನು ಕೂಡ ಬಹಳ ವಿವರವಾಗಿಯೇ ತಿಳಿಸಿಕೊಟ್ಟಿದ್ದಾರೆ. ಹೇಗೆ ನಾವು ಭೂಮಿಯಲ್ಲಿ ಒಂದು ಬೀಜವನ್ನ ಬಿತ್ತುತ್ತೇವೆ, ಆಮೇಲೆ ಅದಕ್ಕೆ ಬೇಕಾದಂತಹ ನೀರು ಹಾಕ್ತೇವೆ, ಅದು ಮೊಳಕೆ ಹೊಡೆಯುತ್ತದೆ, ಅದಕ್ಕೆ ಗೊಬ್ಬರ ಹಾಕ್ತೇವೆ, ಅದನ್ನು ಸಂರಕ್ಷಣೆ ಮಾಡ್ತೇವೆ, ಅದು ಬೆಳೆಯುತ್ತದೆ, ಅದಕ್ಕೆ ಬೇಕಾದಂತಹ ಊರುಗೋಲನ್ನ ಕೊಡ್ತೇವೆ, ಹಾಗೆ ಆ ಲತೆಯು ಬೆಳೆದು ದೊಡ್ಡದಾಗಿ ಫಲವನ್ನ ಕೊಡ್ತದೆ. ಹಾಗೆ ನಮ್ಮ ಭಕ್ತಿಯು ಕೂಡ ಅದೇ ರೀತಿಯಾಗಿ ಬೆಳೆಯುತ್ತದೆ. ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿ ಲತಾ ಬೀಜ. ಗುರು ಮತ್ತೆ ಕೃಷ್ಣನ ಒಂದು ಅನುಗ್ರಹದಿಂದ ವ್ಯಕ್ತಿಯು ಭಕ್ತಿ ಅನ್ನುವಂತಹ ಒಂದು ಬೀಜವನ್ನ ಪಡೆಯುತ್ತಾನೆ. ಶ್ರವಣಾದಿ ವಿಚಾರಗಳಿಂದ ಆ ಒಂದು ಗಿಡಕ್ಕೆ ಆತನು ನೀರನ್ನ ಸುರಿಸ್ತಾನೆ. ಹಾಗೂ ಭಗವಂತನ ಪಾದ ಪದ್ಮಗಳಲ್ಲಿ ಅದು ಆಶ್ರಯವನ್ನ ಪಡೆಯುತ್ತದೆ. ಹೇಗೆ ಒಂದು ಗಿಡಕ್ಕೆ ಒಂದು ಬಳ್ಳಿಗೆ ಒಂದು ಮರದ ಆಶ್ರಯ ಬೇಕು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಳೀಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಈ ಒಂದು ಭಕ್ತಿ ಲತೆಗೆ ಆ ಭಗವಂತನ ಭಕ್ತಿ ಸೇವೆ, ಆ ಒಂದು ಪಾದ ಪದ್ಮಗಳೇ ಆಶ್ರಯವಾಗಿರುತ್ತದೆ. ಹಾಗೆ ಅದು ಬೆಳೆದು ಭಗವಂತನ ಪಾದ ಪದ್ಮಗಳಲ್ಲಿ ಆಶ್ರಯವನ್ನ ಪಡೆದು ಅದು ಸ್ಥಿರವಾಗ್ತದೆ. ಈ ರೀತಿ ಅದು ನಮಗೆ ಫಲವನ್ನ ಕೊಡ್ತದೆ. ಕೃಷ್ಣ ಪ್ರೇಮ ಅನ್ನುವಂತಹ ಫಲವನ್ನ ಕೊಡುವಂತಹದ್ದು. ಸಂಕೀರ್ತನೆ, ನಾಮಜಪ ಇತ್ಯಾದಿಗಳೇ ಅದಕ್ಕೆ ನೀರು. ಹೇಗೆ ಇದನ್ನ ಯಾರು ಅನುಸರಿಸ್ತಾರೋ ಅವರು ಕೃಷ್ಣ ಪ್ರೇಮವನ್ನ ಸಂಪಾದಿಸಲಿಕ್ಕೆ ಸಾಧ್ಯವಾಗ್ತದೆ. ಉದ್ಧವನು ಒಂದು ಮುಹೂರ್ತ ಕಾಲದವರೆಗೆ ಕೃಷ್ಣನ ಸ್ಮರಣೆಯಲ್ಲಿದ್ದು ಮತ್ತೆ ಬಾಹ್ಯ ಪ್ರಪಂಚಕ್ಕೆ ಬಂದು ವಿದುರನಿಗೆ ತನ್ನ ಉತ್ತರಗಳನ್ನು ಕೊಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆತನು ಮೊದಲು ಹೇಳುವಂತಹ ಮಾತು, ಉದ್ಧವ ಉವಾಚ ಕೃಷ್ಣದ್ಯುಮಣಿ ನಿಮ್ಲೋಚೆ ಅಜಗರೇಣ ಕಿಂ ನು ನ ಕುಶಲಂ ಬ್ರೂಯಾಂ ಗತಶ್ರೀಷು ಗೃಹೇಶ್ವಹಂ. ಶ್ರೀ ಉದ್ಧವನು ನುಡಿದನು, ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಭಗವಾನ್ ಶ್ರೀಕೃಷ್ಣನು ಅಸ್ತಂಗತನಾಗಿದ್ದಾನೆ. ಈ ನಮ್ಮ ಮನೆಯನ್ನು ಮಹಾನ್ ಕಾಲಸರ್ಪವು ನುಂಗಿ ಹಾಕಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿನಗೆ ಹೇಳುವುದು ಏನಿದೆ? ಕೃಷ್ಣನನ್ನ ಇಲ್ಲಿ ಸೂರ್ಯನಿಗೆ ಹೋಲಿಸಿದ್ದಾರೆ. ಕೃಷ್ಣ ಸೂರ್ಯ ಸಮ ಮಾಯಹಯ ಅಂಧಕಾರ, ಜಹಾ ಕೃಷ್ಣ ತಾಹನಾಹಿ ಮಾಯರ ಅಧಿಕಾರ. ಕೃಷ್ಣ ಇದ್ದಲ್ಲಿ ಕತ್ತಲೆ ಇಲ್ಲ, ಕೃಷ್ಣ ಇದ್ದಲ್ಲಿ ಅಜ್ಞಾನ ಇಲ್ಲ. ಎಲ್ಲಿ ಸೂರ್ಯನಿರ್ತಾನೋ ಅಲ್ಲಿ ಕತ್ತಲೆ ಇಲ್ಲ. ಹಾಗೆ ಸೂರ್ಯ ಉದಯಿಸ್ತಾನೆ ಮತ್ತು ಅಸ್ತಂಗತನಾಗ್ತಾನೆ. ಸೂರ್ಯನು ಅಸ್ತಂಗತನಾದಾಗ ಅಲ್ಲಿ ಸೂರ್ಯನ ನಾಶ ಇಲ್ಲ, ಅವನು ಪ್ರಪಂಚದ ಇನ್ನೊಂದು ಭಾಗದಲ್ಲಿ ಇರ್ತಾನೆ, ಅಲ್ಲಿ ಬೆಳಕನ್ನು ಕೊಡ್ತಾನೆ. ಮತ್ತೆ ತಿರುಗಿ ಅದೇ ಪ್ರದೇಶಕ್ಕೆ ಇನ್ನೊಂದು ಸಲ ಆತನು ಬರ್ತಾನೆ. ಹೀಗೆ
ಆ ಸೂರ್ಯನಿಗೆ ಹೇಗೆ ನಾಶ ಇಲ್ಲವೋ ಹಾಗೆ ಶ್ರೀಕೃಷ್ಣನಿಗೂ ಕೂಡ ನಾಶವಿಲ್ಲ. ಅವನ ಕಾರ್ಯಚಟುವಟಿಕೆಗಳು, ಅವನ ಲೀಲೆಗಳು ಕೂಡ ನಾಶವಾಗುವುದಿಲ್ಲ. ಅದು ನಿತ್ಯವೂ ನಡೆಯುವಂಥದ್ದು. ನಮಗೆ ಕೆಲವೊಮ್ಮೆ ಅದು ಕಾಣಿಸಿಕೊಳ್ಳಬಹುದು, ಕೆಲವೊಮ್ಮೆ ಕಾಣಿಸಿಕೊಳ್ಳದೇ ಇರಬಹುದು. ಈಗ ರಾತ್ರಿ ಹೊತ್ತಲ್ಲಿ ನಮಗೆ ಸೂರ್ಯ ಕಾಣುವುದಿಲ್ಲ, ಅದರ ಅರ್ಥ ಸೂರ್ಯನೇ ಇಲ್ಲ ಅಂತಲ್ಲ. ಆ ಸೂರ್ಯನು ಈ ಭೂಮಿಯ ಇನ್ನೊಂದು ಭಾಗದಲ್ಲಿ ಇರ್ತಾನೆ. ಹಾಗಾಗಿ ನಮಗೆ ಕತ್ತಲೆಯು ಆವರಿಸಿದಂತೆ ಕಾಣುತ್ತದೆ. ಇದು ಸೂರ್ಯನಿಗೂ ಕೃಷ್ಣನಿಗೂ ಇರುವಂತಹ ಒಂದು ಸಾಮ್ಯತೆ. ಬ್ರಹ್ಮನ ಒಂದು ದಿನದಲ್ಲಿ, ಅಂದ್ರೆ ಒಂದು ಕಲ್ಪದಲ್ಲಿ, ಶ್ರೀಕೃಷ್ಣನು ಒಂದು ಸಲ ಅವತಾರವನ್ನು ಮಾಡುವಂಥದ್ದು, ಅಂದ್ರೆ ಕೃಷ್ಣನೇ ಸ್ವತಃ ಬರುವಂತಹದ್ದು. ಈಗಿನ ಪ್ರಸ್ತುತ ಮನ್ವಂತರದಲ್ಲಿ, ಅಂದ್ರೆ ವೈವಸ್ವತ ಮನ್ವಂತರದ 28ನೇ ಮಹಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಅವತಾರವನ್ನ ಹೊಂದಿರುವಂಥದ್ದು. ಕೃಷ್ಣ ಇನ್ನೊಂದು ಸಲ ಬರಬೇಕು ಅಂತ ಹೇಳಿದ್ರೆ ಇನ್ನು ಮುಂದಿನ 7 ಮನ್ವಂತರಗಳು ಕಳೆದು ಮುಂದಿನ ಒಂದು ಕಲ್ಪವು ಪ್ರಾರಂಭವಾದ ಮೇಲೆ ಅಲ್ಲಿ ಶ್ರೀಕೃಷ್ಣನು ಇನ್ನೊಂದು ಅವತಾರವನ್ನ ಪಡಿಬಹುದು, ಅಥವಾ ಶ್ರೀಕೃಷ್ಣನು ಬರಬಹುದು. ಆದ್ರೆ ಅಲ್ಲಿಯವರೆಗೆ ಶ್ರೀಕೃಷ್ಣನ ಸ್ವಯಂ ಭಗವಾನ್ ಆತನು ಬರುವಂತಹದ್ದು ಇಲ್ಲ. ಸಾಮಾನ್ಯವಾಗಿ ಶಾಸ್ತ್ರಗಳು ಹೇಳುವ ಪ್ರಕಾರ ಬ್ರಹ್ಮನ ದಿನದಲ್ಲಿ ಒಂದು ಸಲ, ಹಾಗೆ ಸೂರ್ಯೋದಯವು ಕೂಡ ದಿನಕ್ಕೆ ಒಂದು ಸಲ ಬೆಳಗ್ಗೆ. ಆಮೇಲೆ ಸೂರ್ಯನ ಅಸ್ತಂಗತನಾದ ನಂತರ ಮತ್ತೆ ನಾವು ಮರುದಿನ ಬೆಳಗಾಗ್ಲಿಕ್ಕೆ ಕಾಯಬೇಕು. ಹೀಗೆ ಶ್ರೀಕೃಷ್ಣನ ಒಂದು ಜನ್ಮವು ಕೂಡ ಆ ಸೂರ್ಯೋದಯಕ್ಕೆ ನಾವು ಅದನ್ನ ಹೋಲಿಸಬಹುದು. ಹಾಗೆ ಸೂರ್ಯ ಅಸ್ತವಾದಾಗ ಹೇಗೆ ಕತ್ತಲು ತುಂಬಿಕೊಳ್ತದೆ, ಕ್ರೂರ ಮೃಗಗಳೆಲ್ಲ ಕಾಡಿನಲ್ಲಿ ಅಲೆದಾಡ್ಲಿಕ್ಕೆ ಪ್ರಾರಂಭಿಸ್ತದೆ, ಹಾಗೆ ಶ್ರೀಕೃಷ್ಣನ ಅಸ್ತಂಗತನಾದಾಗ ಅಥವಾ ಶ್ರೀಕೃಷ್ಣನ ಅವತಾರ ಸಮಾಪ್ತಿ ಮಾಡಿದಾಗ ಅಧರ್ಮವು ಮತ್ತೆ ತಲೆದೋರುವಂತಹ ಸಾಧ್ಯತೆಗಳಿರ್ತವೆ. ಈ ಒಂದು ಪ್ರಪಂಚದಲ್ಲಿ ಯಾವುದೆಲ್ಲ ಕೆಟ್ಟದ್ದು ಅಂತ ಇರ್ತದೆ ಅದೆಲ್ಲವೂ ಕೂಡ ತಲೆ ಎತ್ತಲಿಕ್ಕೆ ಪ್ರಾರಂಭಿಸ್ತದೆ. ಹಾಗಾಗಿ ಶ್ರೀಕೃಷ್ಣನು ತಾನು ಅವತಾರ ಸಮಾಪ್ತಿ ಮಾಡಿದಾಗ ಈ ಶ್ರೀಮದ್ ಭಾಗವತವನ್ನು ಕೊಟ್ಟು ಹೋಗಿದ್ದಾನೆ. ಈ ಶ್ರೀಮದ್ ಭಾಗವತಕ್ಕೂ ಕೃಷ್ಣನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಎಲ್ಲಿ ಶ್ರೀಮದ್ ಭಾಗವತ ಇರ್ತದೋ ಅಲ್ಲಿ ಆ ಶ್ರೀಕೃಷ್ಣನ ಒಂದು ಬೆಳಕು ಸದಾಕಾಲವೂ ಇರ್ತದೆ. ಇದು 7ನೆಯ ಶ್ಲೋಕ. 8 ಮತ್ತು 9ನೇ ಶ್ಲೋಕದಲ್ಲಿ ಉದ್ಧವನು ಆ ಒಂದು ಯಾದವರ ದುರದೃಷ್ಟದ ಬಗ್ಗೆ ತಿಳಿಸಿಕೊಡ್ತಾನೆ. ಯಾದವರ ಒಂದು ಕುಟುಂಬ ಅಥವಾ ವಂಶ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಅವರು ಮಹಾನ್ ಭಾಗ್ಯಶಾಲಿಗಳು. ಶ್ರೀಕೃಷ್ಣನು ಅವತಾರವನ್ನ ಹೊಂದಿದ್ದಾಗ ಆ ಸಮಕಾಲೀನದಲ್ಲಿದ್ದಂತಹ ಜನರು ಬಹಳ ಭಾಗ್ಯವಂತರು, ಪುಣ್ಯವಂತರು. ಅದರಲ್ಲೂ ಯಾದವರು ಇನ್ನೂ ಹೆಚ್ಚು ಪುಣ್ಯವಂತರು, ಯಾಕಂದ್ರೆ ಶ್ರೀಕೃಷ್ಣನು ಅವರ ಜೊತೆಗೆ ಓಡಾಡಿಕೊಂಡು ಇದ್ದಂತಹ ವ್ಯಕ್ತಿ. ಅದನ್ನ ಇಲ್ಲಿ ಹೇಳ್ತಾರೆ, ಸಕಲ ಗ್ರಹಗಳು ಸೇರಿದಂತೆ ಈ ಬ್ರಹ್ಮಾಂಡವು ಅತ್ಯಂತ ದೌರ್ಭಾಗ್ಯಶಾಲಿಯಾದದ್ದು. ಯದುವಂಶದವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು. ಏಕೆಂದರೆ ಮೀನು ಹೇಗೆ ಚಂದ್ರನನ್ನು ಗುರುತಿಸುವುದಿಲ್ಲವೋ ಹಾಗೆ ಅವರು ಶ್ರೀಹರಿಯನ್ನು ದೇವೋತ್ತಮ ಪರಮಪುರುಷನೆಂದು ಗುರುತಿಸಲಿಲ್ಲ. ಆಗ್ಲೇ ಹೇಳಿದ ಹಾಗೆ ಭಗವಂತನ ಒಂದು ಸಾಹಚರ್ಯವನ್ನ ಪಡೆಯುವಂಥದ್ದು ಬಹಳ ಶ್ರೇಷ್ಠ. ಆದ್ರೆ ಭಗವಂತ ಯಾವಾಗ ಅವತಾರ ಸಮಾಪ್ತಿ ಮಾಡಿದ್ದಾನೋ ಆಗ ಆ ಯಾದವರೇ ಅತ್ಯಂತ ದುರದೃಷ್ಟಶಾಲಿಗಳು. ಯಾಕಂದ್ರೆ ಅವರು ಭಗವಂತನಲ್ಲಿ ಅಷ್ಟೊಂದು ಸಾಂಗತ್ಯವನ್ನ ಹೊಂದಿದ್ರು ಕೂಡ ಈಗ ಅದನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನ ನಷ್ಟವು ಅವರಿಗೆ ಆಗಿದೆ. ಆ ಒಂದು ದುರದೃಷ್ಟಕರವಾದಂತಹ ಒಂದು ಸಂದರ್ಭ ಮೂಡಿ ಬಂದಿದೆ. ಇಲ್ಲಿ ಮೀನ ಇವೋಡುಪಂ ಅಂತ ಹೇಳ್ತಾರೆ. ಮೀನ ಅಂದ್ರೆ ಮೀನು, ಉಡುಪ ಅಂತ ಹೇಳಿದ್ರೆ ಚಂದ್ರ. ಈ ಚಂದ್ರನಿಂದಾಗಿಯೇ ಉಡುಪಿಗೆ ಉಡುಪಿ ಅನ್ನುವಂತಹ ಹೆಸರು ಬಂದಿರುವಂತಹದ್ದು. ಚಂದ್ರಮೌಳೀಶ್ವರ, ಶಿವನ ಕುರಿತಾಗಿ ಚಂದ್ರನು ಮಾಡಿದಂತಹ ತಪಸ್ಸು, ಚಂದ್ರಮೌಳೀಶ್ವರ ದೇವಸ್ಥಾನ ಇದೆ ಅಲ್ಲಿ. ಹಾಗಾಗಿ ಚಂದ್ರ ಬಂದು ತಪಸ್ಸು ಮಾಡಿದಂತಹ ಸ್ಥಳಕ್ಕೆ ಉಡುಪಿ ಅನ್ನುವಂತಹ ಹೆಸರು ಬಂದಿದೆ. ಹಾಗೆ ಉಡುಪ ಅಂತ ಹೇಳಿದ್ರೆ ಚಂದ್ರ. ಆ ಚಂದ್ರ ಕ್ಷೀರಸಾಗರದಲ್ಲಿ ಜನಿಸ್ತಾನೆ. ಸಮುದ್ರದಲ್ಲಿ ಬೇರೆ ಬೇರೆ ಮೀನುಗಳೂ ಇವೆ. ಹಾಗಾದ್ರೆ ಚಂದ್ರನೂ ಸಮುದ್ರದಿಂದ ಹುಟ್ಟಿದ್ದು, ಮೀನುಗಳು ಸಮುದ್ರದಿಂದ ಹುಟ್ಟಿದ್ದು. ಹಾಗಾಗಿ ಮೀನುಗಳು ಏನು ಅಂತ ತಿಳ್ಕೊಳ್ತವೆ, ಚಂದ್ರ ನಮ್ಮಂತೆಯೇ ಅವನು ಕೂಡ ಒಂದು ಜೀವಿ, ನಮ್ಮ ರೀತಿಯಲ್ಲಿಯೇ ಇದ್ದಾನೆ, ನಮಗಿಂತ ಸ್ವಲ್ಪ ಅವನು ಒಂದು ಪ್ರಕಾಶಮಾನವಾದಂತಹ ಶಕ್ತಿಯನ್ನು ಹೊಂದಿದ್ದಾನೆ ಅಂತ ಹೇಳಿ ಆ ಮೀನುಗಳು ತಿಳ್ಕೊಳ್ಳುವಂತೆ ಯಾದವರು ಶ್ರೀಕೃಷ್ಣನನ್ನ ಅದೇ ರೀತಿಯಾಗಿ ತಿಳ್ಕೊಂಡಿದ್ರು. ನಮಗಿಂತ ಸ್ವಲ್ಪ ಹೆಚ್ಚಿರಬಹುದು, ಅವನು ಎಲ್ಲರ ಹೃದಯದಲ್ಲಿರುವಂತಹ ಪರಮಾತ್ಮನಾಗಿ ಅಂತ ಹೇಳಿ ಅಷ್ಟೇ ತಿಳ್ಕೊಂಡಿರ್ತಾರೆ. ಆ ಭಗವಂತನ
ದಿವ್ಯವಾದಂತಹ ಲಕ್ಷಣಗಳನ್ನ ಅಥವಾ ಅವನೇ ದೇವೋತ್ತಮ ಪರಮಪುರುಷ ಅನ್ನೋದನ್ನ ಅವರು ತಿಳಿದುಕೊಂಡಿರಲಿಲ್ಲ ಅಂತ ಹೇಳಿ ಇಲ್ಲಿ ಶಿಲ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಅನುವಾದದಲ್ಲಿಯೂ ಕೂಡ ಆ ವಿಚಾರವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಭುಪಾದರು ಭಾವಾರ್ಥದಲ್ಲಿ ಇನ್ನೊಂದು ವಿಚಾರವನ್ನು ಬರೀತಾರೆ. ಚಂದ್ರನು ಉದಯಿಸಿರುವಂತಹದ್ದು ಅಥವಾ ಚಂದ್ರನ ಹುಟ್ಟು ಉಂಟಾಗಿರುವಂತಹದ್ದು ಕ್ಷೀರಸಾಗರದಲ್ಲಿ, ಅಂದ್ರೆ ಹಾಲಿನ ಸಮುದ್ರ. ನಾವು ಹಾಲಿನ ಸಮುದ್ರ ಅಂತ ಹೇಳಿದಾಗ ಕೆಲವರು ಇದನ್ನು ನಂಬುವುದಿಲ್ಲ. ಯಾಕಂದ್ರೆ ನಾವು ಉಪ್ಪು ಸಮುದ್ರ ನೋಡಿದ್ದೇವೆ, ಹಾಲಿನ ಸಮುದ್ರ ಇರಲಿಕ್ಕೆ ಹೇಗೆ ಸಾಧ್ಯ? ಅದನ್ನು ನಾವು ಸ್ವೀಕರಿಸಲಿಕ್ಕೆ ಕಷ್ಟ ಆಗುವಂತಹದ್ದು. ಆದ್ರೆ ಪ್ರಭುಪಾದರು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಗೋವು, ಈ ಭೂಮಿಯನ್ನು ಕೂಡ ಗೋವಿಗೆ ಹೋಲಿಸ್ತಾರೆ. ಗೋವಿನಲ್ಲಿ ಹಾಲು ಬರ್ತದೆ, ಅದರಲ್ಲಿ ಗೋಮೂತ್ರವೂ ಬರ್ತದೆ. ಈ ಗೋಮೂತ್ರ ಅನೇಕ ರೋಗಗಳಿಗೆ ಔಷಧಿ. ಆಯುರ್ವೇದದಲ್ಲಿ ಯಾರಿಗೆ ಮೂತ್ರಕೋಶದಲ್ಲಿ ಅಥವಾ ಪಿತ್ತಕೋಶದಲ್ಲಿ ಒಂದು ವ್ಯಾಧಿ ಇದೆಯೋ, ಸಮಸ್ಯೆ ಇದೆಯೋ, ಲಿವರ್ನಲ್ಲಿ ಸಮಸ್ಯೆ ಇದೆಯೋ, ಅವರಿಗೆ ಈ ಗೋಮೂತ್ರವನ್ನು ಕುಡಿಲಿಕ್ಕೆ ಹೇಳ್ತಾರೆ. ಅದು ಉಪ್ಪಿನ ಅಂಶವನ್ನು ಹೊಂದಿರುವಂತಹದ್ದು. ಅದು ಸಮುದ್ರಕ್ಕೆ, ಉಪ್ಪಿನ ಸಾಗರಕ್ಕೆ ನಾವು ಹೋಲಿಸಬಹುದು. ಆದರೆ ಹಾಲಿನ ಒಂದು ಅಂಶವನ್ನ ಅಥವಾ ಹಾಲನ್ನ ಇಂತಹ ರೋಗಿಗಳಿಗೆ, ಯಾರಿಗೆ ಲಿವರ್ ಸಮಸ್ಯೆ ಇದೆ, ಅವರಿಗೆ ಹಾಲನ್ನು ಕುಡಿಲಿಕ್ಕೆ ಕೊಡುವುದಿಲ್ಲ. ಅದರರ್ಥ ಗೋವಿನಲ್ಲಿ ಹಾಲು ಇಲ್ಲ ಅಂತಲ್ಲ. ಗೋವು ಹಾಲನ್ನೂ ಕೊಡ್ತದೆ, ಅದು ಗೋಮೂತ್ರವನ್ನೂ ಕೊಡ್ತದೆ. ಆದರೆ ನಾವು ಕೇವಲ ಗೋಮೂತ್ರವನ್ನ ಮಾತ್ರ ನೋಡಿದ್ದೇವೆ, ಹಾಲನ್ನ ನೋಡ್ಲಿಲ್ಲ ಅನ್ನೋದ್ರ ಕಾರಣಕ್ಕೆ ಅಲ್ಲಿ ಹಾಲು ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಕ್ಷೀರಸಾಗರ ಅನ್ನುವಂಥದ್ದು ಇದೆ. ಆ ಕ್ಷೀರಸಾಗರದಲ್ಲಿ ಚಂದ್ರನು ಉದಯಿಸಿದ್ದಾನೆ ಅಂತ ಹೇಳಿ ಶಿಲಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡುವ ಮುಖಾಂತರವಾಗಿ ನಮಗೆ ಇದನ್ನ ಚೆನ್ನಾಗಿ ವಿವರಿಸಿದ್ದಾರೆ. 9ನೇ ಶ್ಲೋಕ. ಯಾದವರೆಲ್ಲರೂ ಅನುಭವಿ ಭಕ್ತರು, ವಿದ್ವಾಂಸರು ಮತ್ತು ಬೌದ್ಧಿಕ ಅಧ್ಯಯನದಲ್ಲಿ ಪರಿಣತರು. ಇದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ ಅವನೊಡನೆ ಇದ್ದರು. ಹಾಗಿದ್ದರೂ ಅವರು ಭಗವಂತನನ್ನು ಎಲ್ಲೆಡೆ ಇರುವ ಏಕೈಕ ಪರಮಪುರುಷನೆಂದು ಮಾತ್ರ ತಿಳಿಯಬಲ್ಲವರಾಗಿದ್ದರು. ಇಲ್ಲಿ ಯಾದವರು ಭಗವಂತನ ಪರಮಾತ್ಮ ಸಾಕ್ಷಾತ್ಕಾರವನ್ನು ಹೊಂದಿದ್ರೆ ವಿನಃ ಭಗವಾನ್ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ ಇಲ್ಲಿ ಶಿಲ ಪ್ರಭುಪಾದರು ಬರಿತಾ ಇದ್ದಾರೆ. ಭಗವಂತನನ್ನು ಎಲ್ಲರ ಹೃದಯದಲ್ಲಿ ಇರುವವನು ಎಂದು ತಿಳಿದಿದ್ದರೂ ಕೂಡ ಅವನೇ ಮೂಲ ದೇವೋತ್ತಮ ಪರಮಪುರುಷನೆಂದು ಅವರಿಗೆ ತಿಳಿಯಲಾಗಲಿಲ್ಲ. ಇದು ಅವರ ದೌರ್ಭಾಗ್ಯ. ಹಾಗೆ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ವೃಂದಾವನವಾಸಿಗಳಿಗೆ ಇದನ್ನು ಹೋಲಿಸ್ತಾರೆ. ವೃಂದಾವನವಾಸಿಗಳು ಹೇಗಿದ್ರು? ಅವರಿಗೆ ಭಗವಂತನಲ್ಲಿ, ಶ್ರೀಕೃಷ್ಣನಲ್ಲಿ ಶುದ್ಧ ಭಕ್ತಿ. ಕೃಷ್ಣನಲ್ಲಿ 5 ರೀತಿಯಾದಂತಹ ರಸಗಳಿವೆ. ಆ ಒಂದು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರೀತಿಯಾದಂತಹ ರಸಗಳ ವಿನಿಮಯವನ್ನ ಅವರು ಮಾಡ್ತಾ ಇದ್ರು. ಅದಲ್ಲದೆ ಶ್ರೀಕೃಷ್ಣನು ಭಗವಾನ್ ಅಂತ ಹೇಳಿ ಅಥವಾ ಶ್ರೀಕೃಷ್ಣನ ಒಂದು ಐಶ್ವರ್ಯವನ್ನ ನೋಡಿ ಅವರು ಭಕ್ತಿಯನ್ನ ಮಾಡಿದ್ದಲ್ಲ. ಆ ವೃಂದಾವನವಾಸಿಗಳು ಯಾವ ರೀತಿಯಾದಂತಹ ಭಕ್ತಿಯನ್ನ ಮಾಡಿದ್ದಾರೋ ಅದು ಅತ್ಯಂತ ಶ್ರೇಷ್ಠವಾದಂತಹ ಭಕ್ತಿ ಅಂತ ಹೇಳಿ ಶ್ರೀಕೃಷ್ಣನೇ ಸ್ವತಃ ತಿಳಿಸಿಕೊಟ್ಟಿದ್ದಾನೆ. ಹಾಗೆ ದ್ವಾರಕೆಯಲ್ಲಿರುವಂತಹ ಯಾದವರಿಗಿಂತಲೂ ವೃಂದಾವನವಾಸಿಗಳ ಭಕ್ತಿಯು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿ ಇಲ್ಲಿ ನಮಗೆ ತಿಳಿಯುತ್ತದೆ. ದೇವಸ್ಯ ಮಾಯೆಯ ಸೃಷ್ಟ ಏಚಾನ್ಯ ಸದಾಶ್ರಿತ ಭ್ರಾಮ್ಯತೆ ಧೀನ ತದ್ವಾಕೈರ್ ಆತ್ಮನ್ಯುಕ್ತಾತ್ಮನೋಹರೌ. ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾದವರ ಮಾತುಗಳು ಸಂಪೂರ್ಣವಾಗಿ ಶರಣಾಗತರಾದ ಆತ್ಮಗಳ ಬುದ್ಧಿಯನ್ನು ಯಾವುದೇ ಸಂದರ್ಭಗಳಲ್ಲೂ ವಿಚಲಿತಗೊಳಿಸಲಾರವು. ಯಾದವರು ಭಗವಂತನನ್ನ ಭಾಗಶಃ ತಿಳಿದವರಾಗಿದ್ರು. ಅವರು ವೈಭವಶಾಲಿಗಳಾಗಿದ್ದವರು. ಯಾದವರು ಶ್ರೀಕೃಷ್ಣನನ್ನ ಪರೀಕ್ಷೆ ಮಾಡಿದ್ದಾರೆ ಹಾಗೂ ಶ್ರೀಕೃಷ್ಣನ ಒಂದು ಶಕ್ತಿಯನ್ನ ಅವರು ಕಂಡಿದ್ದಾರೆ. ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ಅವರು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ರು. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ. ಧರೆಯ ಮೇಲಿನ ಅಸುರ ರಾಜನಾದ ಧೃತರಾಷ್ಟ್ರನ ಮಕ್ಕಳ ಜರಾಸಂಧನ ಹತ್ಯೆಗೆ ಸಂಚು ಮಾಡಿ ಹೂಡಿದಂತಹ ಪಾಪಕಾರಿಗಳಿಂದಾಗಿ ಬೇಡನೊಬ್ಬನಿಂದ ಕೊಲೆಯಾದನು ಎಂದು ಸಾಬೀತುಪಡಿಸಲು ಅವರು ಕಾತುರರು. ಇದು ಇಲ್ಲಿ ಶಿಲ ಪ್ರಭುಪಾದರು ಶ್ರೀಕೃಷ್ಣನ ಒಂದು ಸ್ಥಾನವನ್ನು ನಾವು ಹೇಗೆ ತಪ್ಪು ತಿಳಿದುಕೊಳ್ಳುತ್ತೇವೆ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಗಂದ್ರೆ
ಸಾಮಾನ್ಯವಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ನಮಗೆ ಕೇಳಲಿಕ್ಕೆ ಸಿಗ್ತದೆ. ಗಾಂಧಾರಿಯು ಶಾಪವನ್ನು ಕೊಟ್ಲು, ಹಾಗಾಗಿ ಯಾದವ ಕುಲ ನಾಶವಾಯಿತು. ಶ್ರೀಕೃಷ್ಣನು ಆ ಅನೇಕ ತಪ್ಪುಗಳನ್ನು ಮಾಡಿದ್ದಾನೆ, ಈ ರೀತಿಯಾಗಿ. ಅಂದ್ರೆ ಕೃಷ್ಣನಿಗೂ ಕರ್ಮಗಳು ಅಂಟಿಕೊಳ್ಳುತ್ತವೆ ಅಂತ ಹೇಳಿ ತಿಳಿಸುವಂತಹ ಮಾತುಗಳನ್ನ ಪುರಾಣಗಳು ಹೇಳುವುದು ನಮಗೆ ಕಾಣುತ್ತದೆ. ಇದೆಲ್ಲ ಮೋಹಶಾಸ್ತ್ರಗಳು. ಅಂದ್ರೆ ನಮಗೆ ಭಗವಂತನಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೋಸ್ಕರ ಹೇಳುವಂತಹದ್ದು. ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ, ನನಗೆ ಕರ್ಮಗಳು ಅಂಟುವುದಿಲ್ಲ ಅಂತ ಹೇಳಿ. ಅದರ ಮೇಲೆಯೂ ನಾವು ಕೃಷ್ಣನಿಗೆ ಕರ್ಮಗಳು ಅಂಟ್ತವೆ ಅಂತ ಹೇಳಿ ತಿಳ್ಕೊಂಡ್ರೆ ಅದರಿಂದ ನಮಗೇ ನಷ್ಟ. ಕೃಷ್ಣ ಏನ್ ಹೇಳ್ತಾನೆ, ಯಾರು ನನಗೆ ಕರ್ಮ ಅಂಟುವುದಿಲ್ಲ ಅಂತ ಹೇಳಿ ತಿಳ್ಕೊಳ್ತಾರೋ ಅವರಿಗೂ ಕರ್ಮ ಅಂಟುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಭಗವದ್ಗೀತೆಯನ್ನ ಯಥಾರ್ಥವಾಗಿ ಅರಿತುಕೊಂಡಂತಹ ವ್ಯಕ್ತಿ ಅದರ ನಿಜವಾದಂತಹ ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಊಹಾತ್ಮಕ ಚಿಂತನೆಗಳನ್ನ ಮಾಡಿದ್ರೆ ಅಥವಾ ಗುರು ಪರಂಪರೆಯಲ್ಲಿ ಹೇಳಿದ ಜ್ಞಾನವನ್ನ ಬಿಟ್ಟು ಬೇರೆ ಜ್ಞಾನವನ್ನ ಪಡೆದುಕೊಂಡಾಗ ಅದು ಮತ್ತೆ ಬಂಧನಕ್ಕೆ ಕಾರಣವಾಗ್ತದೆ. ಹಾಗಾಗಿ ಕೃಷ್ಣನು ಕೂಡ ಕರ್ಮಕ್ಕೆ ಅಂಟಿಕೊಂಡವನು ಅಥವಾ ಕರ್ಮದ ಒಂದು ಫಲದಿಂದ ಈ ಯಾದವರ ಕುಲ ನಾಶವಾಯಿತು ಇತ್ಯಾದಿಗಳಾಗಿ ನಾವು ತಿಳಿದುಕೊಳ್ಳಬಾರದು. ಅದನ್ನ ಗುರು ಪರಂಪರೆಯಲ್ಲಿ ಯಾವ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಭಗವಾನ್ ಶ್ರೀಕೃಷ್ಣನು ಲೋಕದ ಸರ್ವರ ನೋಟಕ್ಕೆ ತನ್ನ ಶಾಶ್ವತ ರೂಪವನ್ನು ತೋರಿದನು. ಅಗತ್ಯವಾದ ತಪಸ್ಸನ್ನು ಮಾಡದೆ ತನ್ನನ್ನು ಯಥಾರೂಪದಲ್ಲಿ ಕಾಣಲು ಅಸಮರ್ಥರಾದವರ ನೋಟದಿಂದ ಮರೆಯಾಗಿ ಅದೃಶ್ಯನಾದನು. ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳುವುದಿಲ್ಲ. ಯಾರು ತಪಸ್ಸನ್ನು ಮಾಡಿರುವುದಿಲ್ವೋ ಅವರಿಗೆ ಭಗವಂತನ ದರ್ಶನ ಆಗುವುದಿಲ್ಲ. ಯಾರು ಇಂದ್ರಿಯ ನಿಗ್ರಹವನ್ನ ಮಾಡುವುದಿಲ್ವೋ ಅವರಿಗೆ ಭಗವಂತ ಕಾಣಿಸಿಕೊಳ್ಳುವುದಿಲ್ಲ. ಇದೆಲ್ಲವೂ ಕೂಡ ಆ ಭಗವಂತನನ್ನ ಕಾಣಲಿಕ್ಕೋಸ್ಕರ ನಾವು ಮಾಡಬೇಕಾಗಿರುವಂತಹ ಕನಿಷ್ಠ ಪ್ರಯತ್ನಗಳು. ಯಾರು ಭಗವಂತನ ಒಂದು ಧಾಮಕ್ಕೆ ಹೋಗಬೇಕು ಅನ್ನುವಂತಹ ಇಚ್ಛೆಯನ್ನೇ ಇಟ್ಟುಕೊಂಡಿರುವುದಿಲ್ವೋ ಅವರನ್ನ ಭಗವಂತ ಯಾವತ್ತೂ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗುವುದಿಲ್ಲ. ಯಾಕಂದ್ರೆ ಅವರನ್ನ ಕರೆದುಕೊಂಡು ಹೋದ್ರೆ ಮತ್ತೆ ಅಲ್ಲಿ ಇನ್ನಷ್ಟು ಸಮಸ್ಯೆಗಳು. ಅವರಿಗೆ ಅಲ್ಲಿ ಇರ್ಲಿಕ್ಕೆ ಅಥವಾ ಆ ಒಂದು ಮನಸ್ಥಿತಿ, ಅಲ್ಲಿರುವಂತಹ ಯೋಗ್ಯತೆ ಇರಬೇಕು ಮತ್ತು ಇರಬೇಕು ಅನ್ನುವಂತಹ ಒಂದು ಆಸೆಯು ಅವರಲ್ಲಿ ಇರಬೇಕು. ಇಲ್ಲದೆ ಹೋದ್ರೆ ಅವರು ಮತ್ತೆ ಪತನವನ್ನ ಹೊಂದುವಂತಹ ಸಾಧ್ಯತೆಗಳು ಇರ್ತವೆ. ಆದ್ರಿಂದ ಇಲ್ಲಿ ಶಿಲ ಪ್ರಭುಪಾದರು ಸರಿಯಾಗಿ ಒಂದು ಉದಾಹರಣೆ ಸಹಿತವಾಗಿ ತಿಳಿಸ್ತಾರೆ. ಯಾವ ರೀತಿಯಾಗಿ ತಪಸ್ಸನ್ನ ಮಾಡದೇ ಇರುವಂತಹ ವ್ಯಕ್ತಿ ಶ್ರೀಕೃಷ್ಣನ ಒಂದು ದರ್ಶನವನ್ನ ಪಡೆದುಕೊಂಡ್ರೂ ಕೂಡ ಅವನನ್ನ ಭಗವಂತ ಅಂತೇಳಿ ಅವನ ನೈಜತೆಯನ್ನ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. 12ನೇ ಶ್ಲೋಕ. ಭಗವಾನ್ ಶ್ರೀಕೃಷ್ಣನು ತನ್ನ ಅಂತರಂಗ ಶಕ್ತಿಯಾದ ಯೋಗಮಾಯೆಯಿಂದ ಐಹಿಕ ಜಗತ್ತಿನಲ್ಲಿ ಅವತರಿಸಿದನು. ಅವನು ತನ್ನ ಲೀಲೆಗಳಿಗೆ ಯುಕ್ತವಾದ ತನ್ನ ಶಾಶ್ವತ ರೂಪದಲ್ಲಿ ಅವತರಿಸಿದನು. ಈ ಲೀಲೆಗಳು ವೈಕುಂಠಪತಿಯಾಗಿ ಸ್ವಯಂ ಭಗವಂತನೂ ಸೇರಿದಂತೆ ತಮ್ಮ ಸಿರಿ ಸಂಪದದಿಂದ ಗರ್ವಿತರಾದವರ ಆದಿಯಾಗಿ ಎಲ್ಲರಿಗೂ ಅದ್ಭುತವಾದದ್ದು. ಹೀಗೆ ಶ್ರೀಕೃಷ್ಣನ ದಿವ್ಯ ಶರೀರವು ಎಲ್ಲ ಆಭರಣಗಳಿಗೆ ಮುಕುಟಪ್ರಾಯವಾದದ್ದು. ಯನ್ಮರ್ತ್ಯಲೀಲೌಪದ ಪೈಕಂ ಸ್ವಯೋಗ ಮಾಯಾಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಥೇ ಪರಂಪದಂ ಭೂಷಣ ಭೂಷಣಾಂಗಂ. ಭೂಷಣಾಂಗಂ, ಭೂಷಣ ಅಂತ ಹೇಳಿದ್ರೆ ಅಲಂಕಾರ ಅಥವಾ ಆಭರಣ. ಆ ಆಭರಣಗಳಿಗೆ, ಅಲಂಕಾರಗಳಿಗೆ ಶ್ರೀಕೃಷ್ಣನು ಅಲಂಕಾರ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಆಭರಣಗಳನ್ನು ಧರಿಸಿಕೊಂಡಾಗ ಅವನು ಸುಂದರವಾಗಿ ಕಾಣುತ್ತಾನೆ ಅಥವಾ ಆಕೆ ಸುಂದರವಾಗಿ ಕಾಣುತ್ತಾಳೆ. ಆದ್ರೆ ಈ ಆಭರಣಗಳೇನಿದೆ ಅವುಗಳು ಶ್ರೀಕೃಷ್ಣನು ತೊಟ್ಟಾಗ ಆಭರಣಗಳು ಇನ್ನೂ ಹೆಚ್ಚು ಸೌಂದರ್ಯಯುತವಾಗಿ ಕಾಣಿಸಿಕೊಳ್ತವೆ. ಇದನ್ನ ಈ ಒಂದು ಇಲ್ಲಿ ಮಾತಿನಲ್ಲಿ ಹೇಳ್ತಾರೆ. ಶ್ರೀಕೃಷ್ಣನು ಎಷ್ಟೊಂದು ಸುಂದರನಾಗಿದ್ದಾನೆ ಅಂತ ಹೇಳಿದ್ರೆ ಆ ಮಹಾವಿಷ್ಣುವು ಕೂಡ ಶ್ರೀಕೃಷ್ಣನ ಒಂದು ದರ್ಶನವನ್ನ ಕಾಣಬೇಕು ಅನ್ನುವಂತಹ ಆಸೆಯನ್ನ ಆತನು ಹೊಂದಿದ್ದಾನೆ. ಇದನ್ನ ಕೃಷ್ಣ ಪುಸ್ತಕದ 88ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ಅಲ್ಲಿ ಹೇಗೆ ಒಬ್ಬ ಬ್ರಾಹ್ಮಣನ ಮಕ್ಕಳನ್ನ ಮಹಾವಿಷ್ಣು ಅಪಹರಿಸಿಕೊಂಡು ಹೋಗುವಂಥದ್ದು. ಉದ್ದೇಶ ಏನು ಅಂತ ಹೇಳಿದ್ರೆ ಶ್ರೀಕೃಷ್ಣನನ್ನ ನಾನು ಕಾಣಬೇಕು ಅಂತ ಹೇಳಿ, ಆ ಶ್ರೀಕೃಷ್ಣನ ದಿವ್ಯ ಮಂಗಳವಾದಂತಹ ರೂಪವನ್ನ ಕಾಣಬೇಕು ಅಂತೇಳಿ ಮಹಾವಿಷ್ಣುವು ಕೂಡ ಆಸಕ್ತನಾಗಿರ್ತಾನೆ.
ಅಂತಹ ಒಂದು ಸೌಂದರ್ಯ ಆ ಭಗವಂತನದ್ದು. ಅದನ್ನ ಇಲ್ಲಿ ತಿಳಿಸ್ತಾರೆ. ಹಾಗೆ ಭಗವಂತನ ಲೀಲೆಗಳನ್ನ ಪ್ರಕಟ ಮತ್ತು ಅಪ್ರಕಟ ಅಂತ ಹೇಳಿ ಎರಡು ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಹೇಗೆ ಈಗ ಸೂರ್ಯ ನಮಗೆ ಹಗಲಿನಲ್ಲಿ ಗೋಚರನಾಗ್ತಾನೆ, ಅದನ್ನ ಪ್ರಕಟ ಅಂತ ಹೇಳ್ತೇವೆ. ರಾತ್ರಿ ಹೊತ್ತಲ್ಲಿ ಅಪ್ರಕಟ, ಆದ್ರೆ ಸೂರ್ಯ ಇದ್ದಾನೆ, ನಮಗೆ ಕಾಣುವುದಿಲ್ಲ. ಹಾಗೆ ಈಗಲೂ ಕೂಡ ನಾವು ಕೃಷ್ಣನ ಯಾವುದಾದ್ರೂ ಒಂದು ಲೀಲೆಯನ್ನ ತಿಳ್ಕೊಳ್ಬಹುದು. ಆದ್ರೆ ಆ ಒಂದು ಲೀಲೆ ಈಗ ನಾವು ದಾಮೋದರ ಲೀಲೆಯನ್ನ ಚರ್ಚೆ ಮಾಡಿದಾಗ ದಾಮೋದರ ಲೀಲೆ ಮುಗಿದು ಹೋಯಿತು ಅಂತ ಹೇಳಿ ತಿಳ್ಕೊಳ್ಬಾರ್ದು. ಬದಲಾಗಿ ಆ ದಾಮೋದರ ಲೀಲೆ ಇನ್ನು ಎಲ್ಲೋ ಒಂದು ಕಡೆ ನಡೀತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಅದು ಅಪ್ರಕಟವಾಗಿದೆ ನಮಗೆ ಸದ್ಯಕ್ಕೆ, ಅದು ಎಲ್ಲಿ ನಡೀತಾ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲೋ ಒಂದು ಕಡೆ ನಡೀತಾ ಇದೆ. ಅದು ಭಗವಂತನ ನಿತ್ಯ ಲೀಲೆ ಅಂತ ಹೇಳಿ ಅನಿಸಿಕೊಳ್ಳುತ್ತದೆ. ವೈಕುಂಠ ಲೋಕದಲ್ಲಿ ಭಗವಂತನು ನಿತ್ಯ ಮುಕ್ತ ಜೀವಿಗಳ ಬಗ್ಗೆ ಕೃಪಾಳುವಾಗಿದ್ದಾನೆ. ಆದರೆ ಮರ್ತ್ಯಲೋಕದ ತನ್ನ ಲೀಲೆಗಳಲ್ಲಿ ಐಹಿಕ ಪ್ರಪಂಚದಲ್ಲಿ ನಿತ್ಯ ಬದ್ಧರಾದ ಅಥವಾ ಶಾಶ್ವತ ಬದ್ಧರಾದ ಪತಿತಾತ್ಮರ ವಿಷಯದಲ್ಲೂ ಅನುಗ್ರಹ ತೋರುತ್ತಾನೆ. ಇದು ಭಗವಂತನ ಇನ್ನೊಂದು ವಿಶೇಷತೆ. ವೈಕುಂಠ ಲೋಕದಲ್ಲಿ ಯಾರಿರ್ತಾರೆ? ನಿತ್ಯ ಮುಕ್ತರಿರ್ತಾರೆ. ಅಂದ್ರೆ ಈ ಭೌತಿಕ ಬಂಧನದಿಂದ ಬಿಡುಗಡೆಯನ್ನ ಹೊಂದಿದಂತಹ ವ್ಯಕ್ತಿಗಳು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರುವಂಥದ್ದು. ಅಂತಹವರಿಗೆ ಭಗವಂತ ತನ್ನ ಕರುಣೆಯನ್ನು ತೋರಿಸ್ತಾನೆ ವೈಕುಂಠ ಲೋಕದಲ್ಲಿ. ಆದರೆ ಭಗವಂತ ಭೂಮಿಗೆ ಬಂದಾಗ ಭೂಮಿಯಲ್ಲಿರುವಂತಹ ನಿತ್ಯ ಬದ್ಧರು ಯಾರಿದ್ದಾರೆ ಅವರ ಮೇಲೂ ಕರುಣೆಯನ್ನು ತೋರ್ತಾನೆ. ಹಾಗಾಗಿ ಭಗವಂತ ಅವತಾರವನ್ನ ತಾಳಿ ಬಂದಾಗ ಇನ್ನೂ ಹೆಚ್ಚಿನ ಒಂದು ಕರುಣೆಯನ್ನ ತೋರಿಸ್ತಾನೆ ಅನ್ನೋದನ್ನು ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯದ್ಧರ್ಮಸೂನೋರ್ಬತ ರಾಜಸೂಯೇ ನಿರೀಕ್ಷ್ಯ ದೃಕ್ಸ್ವಸ್ತ್ಯ ನಯನಂ ತ್ರಿಲೋಕ ಕಾಸ್ಯೇನ ಚಾತ್ಯೇಹ ಗತಂ ವಿಧಾತು ಅರುವಾಕೃತ್ ಶ್ರುತೌ ಕೌಶಲಂ ಇತಿ ಅಮನ್ಯತ. ಅನುವಾದ: ಊರ್ಧ್ವ, ಮಧ್ಯ ಮತ್ತು ಅಧೋ ಬ್ರಹ್ಮಾಂಡದ ಗ್ರಹವ್ಯೂಹಗಳ ಸಕಲ ದೇವತೆಗಳು ಮಹಾರಾಜ ಯುಧಿಷ್ಠಿರನು ಆಚರಿಸಿದ ರಾಜಸೂಯ ಯಾಗದ ಯಜ್ಞ ಮಂಟಪದಲ್ಲಿ ಸೇರಿದರು. ಅವರು ಭಗವಾನ್ ಶ್ರೀಕೃಷ್ಣನ ಸುಂದರ ಶರೀರ ಲಕ್ಷಣಗಳನ್ನು ಕಂಡು ಅವನು ಮಾನವರ ಸೃಷ್ಟಿಕರ್ತನಾದ ಬ್ರಹ್ಮನ ಸೃಷ್ಟಿಯ ಪರಮ ಕೌಶಲದ ಸೃಷ್ಟಿ ಎಂದು ಭಾವಿಸಿದರು. ರಾಜಸೂಯ ಯಜ್ಞದ ಕುರಿತಾಗಿ ತಿಳಿಸುವಂತಹದ್ದು ಮಹಾರಾಜ ಯುಧಿಷ್ಠಿರನು ಶ್ರೀಕೃಷ್ಣನ ಒಂದು ನೇತೃತ್ವದಲ್ಲಿ ನಡೆಸಿದಂತಹ ಒಂದು ಯಜ್ಞ. ಆ ಯಜ್ಞದಲ್ಲಿ ಅಗ್ರಪೂಜೆ ಶ್ರೀಕೃಷ್ಣನಿಗೆ ನಡೆದಿರುವಂತಹದ್ದು. ಅಲ್ಲಿ ಬಂದಂತಹ ರಾಜರು ಶ್ರೀಕೃಷ್ಣನ ಒಂದು ಸುಂದರವಾದಂತಹ ರೂಪಲಕ್ಷಣವನ್ನ ಹೇಗೆ ಕಂಡ್ರು ಅನ್ನೋದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೀಲ ಕಮಲ ಪುಷ್ಪಕ್ಕೆ ಅಥವಾ ಆಕಾಶದಲ್ಲಿನ ಪೂರ್ಣಚಂದ್ರನಿಗೆ ಶ್ರೀಕೃಷ್ಣನನ್ನು ನಾವು ಹೋಲಿಸಬಹುದು. ಭಗವಾನ್ ಶ್ರೀಕೃಷ್ಣನ ಶರೀರ ಲಕ್ಷಣಗಳ ಸೌಂದರ್ಯದಿಂದ ನೀಲಕಮಲ ಮತ್ತು ಚಂದ್ರನು ಪರಾಜಿತರಾದವರು. ಅವರ ಒಂದು ಸೌಂದರ್ಯವನ್ನು ಮೀರಿಸುವಂತಹ ಸೌಂದರ್ಯ ಶ್ರೀಕೃಷ್ಣನದಾಗಿತ್ತು. ಯಸ್ಯಾನುರಾಗ ಪ್ಲುತಃ ಸರಾಸ ಲೀಲಾವಲೋಕ ಪ್ರತಿಲಬ್ಧಮಾನ ವ್ರಜಸ್ತ್ರೀಯೋ ದಿಗ್ಭ್ಯರ್ ಅನುಪ್ರವೃತ್ತ ಧಿಯೋವತಸ್ತು ಕಿಲ ಕೃತ್ಯಶೇಷ. ಪರಸ್ಪರ ದೃಷ್ಟಿಗಳ ವಿನಿಮಯ, ಹಾಸ್ಯ, ವಿನೋದಗಳಿಂದ ಕೂಡಿದ ಲೀಲೆಗಳ ಅನಂತರ ಕೃಷ್ಣ ತಮ್ಮನ್ನು ತೊರೆದು ಹೋದಾಗ ವ್ರಜಕನ್ಯೆಯರು ವ್ಯಥೆಪಟ್ಟರು. ತಮ್ಮ ಕಂಗಳಿಂದಲೇ ಅವನನ್ನು ಅನುಸರಿಸುತ್ತಿದ್ದ ಅವರು ಬುದ್ಧಿಶೂನ್ಯರಾಗಿ ಮೈಮರೆತು ಮನೆ ಕೆಲಸ ಮುಗಿಸದೆ ಕುಳಿತು ಬಿಟ್ಟರು. ಇದು ಇಲ್ಲಿ ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾರ ಭಕ್ತಿ ಹೆಚ್ಚು ಇದೆಯೋ ಅವರನ್ನ ಮತ್ತೆ ಮುಂದಕ್ಕೆ ಹೇಳ್ತಾ ಹೋಗ್ತಾ ಇದ್ದಾರೆ. ಮೊದಲು ಈ ರಾಜಸೂಯ ಯಾಗದ ಕುರಿತಾಗಿ ಹೇಳಿದ್ರು. ಅವರು ಕೃಷ್ಣನ ಐಶ್ವರ್ಯ ಜ್ಞಾನವನ್ನ ಹೊಂದಿದ್ರು. ನಂತರ ಅವರಿಗಿಂತಲೂ ಶ್ರೇಷ್ಠರಾದಂತಹ ವ್ರಜವಾಸಿಗಳ ಒಂದು ಕೃಷ್ಣ ಭಕ್ತಿಯನ್ನ, ಕೃಷ್ಣ ಪ್ರೇಮವನ್ನ ಎಲ್ಲಿ ವಿವರಿಸ್ತಾ ಇದ್ದಾರೆ. ಅವರು ಕೃಷ್ಣನಲ್ಲಿ ಎಷ್ಟೊಂದು ತಲ್ಲೀನನಾಗಿದ್ರು, ಕೃಷ್ಣನಿಂದ ಎಷ್ಟೊಂದು ಆಕರ್ಷಿತರಾಗಿದ್ರು ಅಂತ ಹೇಳಿದ್ರೆ, ಕೃಷ್ಣನು ವೃಂದಾವನವನ್ನ ಬಿಟ್ಟು ಹೋದ ಮೇಲೆ ಅವರಿಗೆ ಜೀವವೇ ಇಲ್ಲದಂತಾಯ್ತು. ಕೃಷ್ಣನನ್ನ ಬಿಟ್ಟು ಬೇರೆ ಏನು ಕೂಡ ತಮಗೆ ಬೇಕಾಗಿಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ಆ ಒಂದು ವ್ರಜವಾಸಿಗಳು ಬಂದಿದ್ದರು. ಆದ್ರೆ ಇಲ್ಲಿ ಶ್ರೀ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಭಗವಾನ್ ಶ್ರೀಕೃಷ್ಣನು ಎಂದಿಗೂ ವೃಂದಾವನದ ಗಡಿ ದಾಟಿ ಹೋಗಲಿಲ್ಲ. ಅವನು
ಶಾಶ್ವತವಾಗಿ ಅಲ್ಲಿಯೇ ಅಂದ್ರೆ ವೃಂದಾವನದಲ್ಲಿಯೇ ನೆಲೆಸಿರ್ತಾನೆ. ಇದರ ಅರ್ಥ ಏನು? ಕೃಷ್ಣ ವೃಂದಾವನವನ್ನ ಬಿಟ್ಟು ಮಥುರೆಗೆ ಹೋಗಿದ್ದಾನೆ ಅಂತ ಹೇಳಿ ನಾವು ಭಾಗವತದಲ್ಲಿ ತಿಳ್ಕೊಳ್ತೇವೆ. ಹಾಗೆ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಹೇಳ್ತಾರೆ, ಕೃಷ್ಣ ವೃಂದಾವನವನ್ನ ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ವೃಂದಾವನಂ ಪರಿತ್ಯಜ್ಯ ಪಾದಮೇಕಂ ನೈವ ಗಚ್ಚತಿ. ವೃಂದಾವನವನ್ನು ಬಿಟ್ಟು ಕೃಷ್ಣ ಒಂದು ಹೆಜ್ಜೆ ಹೊರಗಿಡುವುದಿಲ್ಲ ಅಂತೇಳಿ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಕೃಷ್ಣನು ಯಾರು ಸದಾಕಾಲ ಅವನನ್ನು ನೆನೆಯುತ್ತಾ ಇರ್ತಾರೋ ಅವರನ್ನ ಬಿಟ್ಟು ಯಾವತ್ತೂ ದೂರ ಹೋಗುವುದಿಲ್ಲ, ಸದಾಕಾಲ ಅವರ ಜೊತೆಗೇ ಇರ್ತಾನೆ. ಹಾಗಾಗಿ ವೃಂದಾವನವಾಸಿಗಳು ಪ್ರತಿ ಕ್ಷಣವೂ ಕೂಡ ಕೃಷ್ಣ ಪ್ರಜ್ಞೆಯನ್ನೇ ಹೊಂದಿದ್ದ ಕಾರಣದಿಂದಾಗಿ ಕೃಷ್ಣನು ಸದಾಕಾಲ ಅವರ ಜೊತೆಯಲ್ಲಿಯೇ ನೆಲೆಸಿದ್ದ. ಅವರು ಕೃಷ್ಣನು ಯಾವತ್ತೂ ಕೂಡ ಅವರನ್ನು ಬಿಟ್ಟು ಹೋಗಲಿಲ್ಲ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಈಗ ಇಷ್ಟು ಹೇಳಿದ ಮೇಲೆ ಉದ್ಧವನು ಶ್ರೀಕೃಷ್ಣನ ಲೀಲೆಗಳನ್ನ ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ ಒಂದೊಂದಾಗಿ. ಕೃಷ್ಣನ ಸ್ಮರಣೆ, ಕೃಷ್ಣನು ಹೇಗೆ ಜನ್ಮವನ್ನ ತಳೆದ ಅಲ್ಲಿಂದ ಪ್ರಾರಂಭವಾಗಿ ಕೃಷ್ಣನ ಆವಿರ್ಭಾವಕ್ಕೆ ಕಾರಣವಾದಂತಹ ವಿಚಾರಗಳ ಕುರಿತಾಗಿ ತಿಳಿಸ್ತಾ, ಕೃಷ್ಣನು ವೃಂದಾವನದಲ್ಲಿ ನಡೆಸಿದಂತಹ ಲೀಲೆಗಳು ಯಾವುದೆಲ್ಲ ಅನ್ನೋದನ್ನ ತಿಳಿಸ್ತಾ ಈ ಒಂದು ಅಧ್ಯಾಯವನ್ನ ಕೊನೆಗೊಳಿಸಲಾಗ್ತದೆ. ವೃಂದಾವನದಲ್ಲಿ ತಿಳಿಸಿದಂತಹ ಲೀಲೆಗಳ ನಂತರ ವೃಂದಾವನದ ಹೊರಗೆ ಏನು ಲೀಲೆಗಳನ್ನ ಮಾಡಿದ್ದಾರೆ, ವೃಂದಾವನದ ಆಚೆ ಏನು ಲೀಲೆಗಳನ್ನ ಮಾಡಿದ್ದಾರೆ, ಅದನ್ನ ಮುಂದಿನ ಅಧ್ಯಾಯದಲ್ಲಿ ಅಂದ್ರೆ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಹೀಗೆ ಈ ಅಧ್ಯಾಯದ 2ನೇ ಭಾಗ ಅಂದ್ರೆ ಇನ್ನು ಉಳಿದಂತಹ ಭಾಗದಲ್ಲಿ ಕೃಷ್ಣನು ವೃಂದಾವನದಲ್ಲಿ ನಡೆಸಿದಂತಹ ಒಂದು ಲೀಲೆ, ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣನು ವೃಂದಾವನದ ಆಚೆ ನಡೆಸಿದಂತಹ ಲೀಲೆ, ಈ 2 ವಿಚಾರಗಳನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಅದು ಏನು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಗೆ ನಾನು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಹರೇ ಕೃಷ್ಣ.